ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ನಳದಮಯಂತಿಯರ ವಿವಾಹ ಅದ್ದೂರಿಯಿಂದ ಭೀಮಸೇನ ವೀರಸೇನರ ಸಹಯೋಗದಲ್ಲಿ ನಡೆದ ಬಳಿಕ ಸುಖವಾಗಿ 12 ವರ್ಷಗಳ ಕಾಲ ತಮ್ಮ ಜೀವನವನ್ನು ನಡೆಸಿದರು. 12 ವರ್ಷಗಳ ಕಾಲ ಜೀವನ ನಡೆಸುವುದು ಹೇಗೆ ಸಾಧ್ಯ ಆಯಿತು? ಯಾಕೆಂದರೆ ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ಸಂಗತಿಯನ್ನು ನೋಡಿದ್ವಿ. ಮದುವೆಗೆ ತಡವಾಗಿ ಬಂದಂತಹ ಇಬ್ಬರು ಬದುಕಿನಲ್ಲಿ ಸುಖವನ್ನು ನಾವು ಕಾಣುವುದಕ್ಕೆ ಬಿಡುವುದಿಲ್ಲ ಅಂತ ಪ್ರಯತ್ನಿಸಿ ಬಂದವರು. ಯಾರವರು ಅಂದರೆ ಒಬ್ಬ ದ್ವಾಪರ, ಇನ್ನೊಬ್ಬ ಕಲಿ. ದ್ವಾಪರ ಯುಗದ ಅಭಿಮಾನಿ ದೇವತೆಯೇ ದ್ವಾಪರ, ಕಲಿಯುಗದ ಅಭಿಮಾನಿ ದೇವತೆಯೇ ಕಲಿ. ಇವರಿಬ್ಬರು ಯಾರಾದರೂ ಒಳ್ಳೆಯವರಾಗಿರ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ, ತುಂಬ ಚೆನ್ನಾಗಿ ಏನೋ ಸಂಪಾದನೆ ಪ್ರಾಮಾಣಿಕವಾಗಿ ದುಡಿದು ಎತ್ತರಕ್ಕೆ ಏರ್ತಾ ಇದ್ದಾರೆ ಅಂದರೆ ಸಹಿಸುವವರಲ್ಲ. ಅವರಿಬ್ಬರು ಸುಖವಾಗಿ ಹೇಗಿರ್ತಾರೆ? ಯಾಕೆಂದರೆ ನಾವು ಬರುವ ಮುನ್ನವೇ ಸ್ವಯಂವರವನ್ನು ಮುಗಿಸಿ ನಳನ ಜೊತೆಗೆ ಹೋಗಿದ್ದಾಳೆ ಅಂತಂದರೆ ಅವರು ನಾವು ನಮ್ಮ ದೃಷ್ಟಿಯನ್ನು ಹಾಯಿಸಿದ ಮೇಲೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ 12 ವರ್ಷ ಕಾದಿದ್ದಾರೆ ಅಂದರೆ ಕಲಿಗೆ ಎಲ್ಲೂ ಕೂಡ ಧರ್ಮದ ರಾಜ್ಯವನ್ನು ನಡೆಸ್ತಾ ಇದ್ದ ನಳನ ದೇಹದೊಳಗಾಗಲಿ ರಾಜ್ಯದೊಳಗಾಗಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೊಂದು ದುಷ್ಟ ಗಳಿಗೆ ಯಾವುದೋ ಒಂದು ಆಶೌಚವನ್ನು ಸರಿಯಾಗಿ ಮುಗಿಸಿಕೊಳ್ಳದೆ ನಡೆಸಿದ ಒಂದು ಅಪಚಾರದ ಮೈಲಿಗೆಯ ಕೆಲಸ ಕಲಿಗೆ ಒಳ್ಳೆಯ ದಾರಿ ಸಿಕ್ಕಿತು. ಅದೇ ಹೊತ್ತಿಗೆ ನಳನ ತಮ್ಮನಾದ ಪುಷ್ಕರ ಅಂತ ಒಬ್ಬ ಇದ್ದ. ಅವನಲ್ಲಿಗೆ ದ್ವಾಪರ ಹೋಗಿ ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಒಬ್ಬ ಸಾಮಾನ್ಯ ಯಾರೋ ಒಬ್ಬ ಹಿತೈಷಿಯ ರೂಪದಲ್ಲಿ ಸಾಗಿ ದ್ಯೂತವನ್ನಾಡು, ಇಡೀ ರಾಜ್ಯವನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ ಅಂತ ಹೇಳಿ ಅವನನ್ನು ಪುಸಲಾಯಿಸಿದ. ಈ ಯೋಚನೆಯನ್ನು ಮಾಡಿಕೊಂಡು ನಳನ ಬಳಿಗೆ ಬಂದ ಪುಷ್ಕರ ಮೊದಲಿಗೆ ಸಮಾಧಾನಕ್ಕಾಗಿ ಸಂತೋಷದಿಂದ ಅಣ್ಣ ತಮ್ಮಂದಿರ ಕ್ರೀಡೆಯಂತೆ ಆಡಿದ ಘಟನೆ ಮುಂದೆ ಆದರೂ ಏನು ಇದರಲ್ಲಿ ಒಂದು ಸ್ವಾರಸ್ಯವೇ ಇಲ್ಲ, ಏನಾದರೂ ಒಂದು ವಸ್ತುವನ್ನು ಇಟ್ಟು ಆಡಿದ್ರೇ ಇದರ ಮಾನಸಿಕವಾದಂತಹ ಖುಷಿ ಹೆಚ್ಚು ಸಿಗುವುದು ಸಾಧ್ಯ ಅಂತ ಭಾವಿಸಿ ಸಣ್ಣ ಪುಟ್ಟ ಉಂಗುರ, ಕಡಗ, ಬಟ್ಟೆ ಇತ್ಯಾದಿ ಆಭರಣಗಳನ್ನು ಇಟ್ಟು ಆಡ್ಲಿಕ್ಕೆ ಹೋದವರು 6 ತಿಂಗಳಾಯಿತು. ಆ ಆಟದಿಂದ ಹಿಂದೆ ಸರಿಯುವ ಯೋಚನೆ ಬರಲಿಲ್ಲ. ಗೊತ್ತಾಯಿತು ದಮಯಂತಿಗೆ ಇದು ದಾರಿ ಕೆಡ್ತಾ ಇದೆ. ಪ್ರತಿ ದಿವಸನೂ ಹೀಗೆ ಆಡೋದು ಮುಂದುವರಿತಾನೇ ಇದೆ. ಕಳ್ಕೊಳ್ತಾನೇ ಇದ್ದಾನೆ. ಆ ದ್ವಾಪರನ ಸಹಾಯದಿಂದ ಪುಷ್ಕರ ಎಲ್ಲವನ್ನು ಗೆಲ್ತಾನೇ ಇದ್ದಾನೆ. ತಕ್ಷಣ ತನ್ನ ಇಬ್ಬರು ಮಕ್ಕಳೆನಿಸಿದ ಅವಳಿ ಜವಳಿಗಳೆನಿಸಿದ ಇಂದ್ರಸೇನ ಮತ್ತು ಇಂದ್ರಸೇನ ಅನ್ನುವ ಇಬ್ಬರು ಮಕ್ಕಳನ್ನು ಕೂಡ ವಾರ್ಷ್ಣೇಯ ಅನ್ನುವ ನಳನ ಸಾರಥಿಯ ಕೈಯಲ್ಲಿ ಕುದುರೆಯ ರಥದಲ್ಲಿ ಕೂಡಿಸಿ ಅವನನ್ನು ಕಳುಹಿಸಿಕೊಟ್ರು. ನನ್ನ ತಾಯಿ ಮನೆಗೆ ಇವರಿಬ್ಬರನ್ನು ಬಿಟ್ಟು ಬನ್ನಿ, ಯಾಕೋ ಇಲ್ಲಿಯ ಪರಿಸ್ಥಿತಿ ತುಂಬ ಗಂಭೀರ ಆಗ್ತಾ ಇದೆ ಅಂತ. ಮಂತ್ರಿಗಳು ಬಂದು ಹೇಳಿದರು, ಪ್ರಜೆಗಳು ಬಂದು ಕೇಳಿದರು, ಸೇನಾಧಿಪತಿ ಬಂದು ಮಾತನಾಡಿದರು, ಅನೇಕ ಸಲಹೆ ಸೂಚನೆಗಳನ್ನು ಕೊಡುವ ಅವನ ಹಿತೈಷಿಗಳು ಬಂದು ಮಾತಾಡಿದರು. ಯಾರು ಮಾತಾಡಿದರೂ ದ್ಯೂತದಿಂದ ಹಿಂದೆ ಸರಿಯುವ ಯೋಚನೆ ಇಲ್ಲ. ಯಾರೋ ಭೂತ ಪ್ರವೇಶ ಮಾಡಿಸಿಕೊಂಡವನಂತೆ ಸ್ವಲ್ಪವೂ ತಡೆ ಮಾಡದೆ ಇವರೆಲ್ಲರನ್ನೂ ಪಕ್ಕಕ್ಕೆ ಸರಿಸಿದ. ಸ್ವತಃ ದಮಯಂತಿ ಬಂದು ಮಾತಾಡಿದಾಗಲೂ ಅವಳಿಗೆ ಪ್ರತ್ಯುತ್ತರವನ್ನು ಕೊಡದೆ ನನ್ನ ಆಟದ ಮಧ್ಯದಲ್ಲಿ ನೀನೇನು ತೊಡಕನ್ನುಂಟು ಮಾಡ್ತಾ ಇದ್ದಿ ಅಂತ
ಸ್ವಲ್ಪ ಸಿಟ್ಟಿನಿಂದ ವರ್ತಿಸಿದ. ಕೊನೆಗೆ ಇದೇನೋ ನಡಿಲೇಬೇಕಾದ ನಡೀತಾ ಇದೆ, ನಾನು ಈ ತನಕ ನೋಡಿದ ನಳನಂತೆ ಈ ನಳ ಇಲ್ಲ, ಇವನಲ್ಲಿ ಏನೋ ಬದಲಾವಣೆ ಆಗಿದೆ ಅಂತ ಭಾವಿಸಿ ಅವಳು ಸುಮ್ಮನಾದ್ಲು. ಪುಷ್ಕರ ಸಮಸ್ತ ರಾಜ್ಯವನ್ನು ಗೆದ್ದ. ಉಟ್ಟ ಬಟ್ಟೆಯಲ್ಲಿ ಇದ್ದವನನ್ನ ಮೈಯ ಮೇಲಿನ ಎಲ್ಲ ಆಭರಣವನ್ನು ತೆಗೆಸಿ ಕೇವಲ ಅಡ್ಡಕ್ಕೆ ಕೆಳಭಾಗಕ್ಕೆ ಕೌಪೀನದ ವಸ್ತ್ರವನ್ನು ಧರಿಸಿ ಬೀಡಾಡಿಯಾಗಿ ಕಳುಹಿಸಿಬಿಟ್ಟ. ಆಗಲೂ ನಿನ್ನ ಹೆಂಡತಿ ಇದ್ದಾಳೆ, ಅವಳ ನಿರೂಪಣಕ್ಕೆ ಎಲ್ಲವನ್ನು ಮರಳಿ ಗೆಲ್ಲಬಹುದು ಅಂತಂದ. ಆದರೆ ನಳ ಬೇರೆ ಏನನ್ನು ಕೇಳಿದರೂ ನಾನು ಒಪ್ಪಿಕೊಳ್ತೇನೆ, ಆದರೆ ಅತ್ಯಂತ ಪತಿವ್ರತೆಯಾದಂತಹ ದಮಯಂತಿಯ ವಿಷಯದಲ್ಲಿ ಮಾತ್ರ ನೀನೇನಾದರೂ ಇಡು ಅಂತ ಮಾತಾಡಿದರೆ ನಿನ್ನ ಹಲ್ಲು ಮುರಿತೇನೆ ಅಂತ ಜೋರು ಮಾಡ್ತಾನೆ. ಈ ಕಥೆ ಯಾಕೆ ಧರ್ಮರಾಜನಿಗೆ ಹೇಳಿದ್ದು ಅಂದರೆ, ನೀನು ಈ ವಿಷಯದಲ್ಲಿ ತಪ್ಪು ಮಾಡಿದ್ದಿ ಅಂತ ಎಚ್ಚರಿಸಲಿಕ್ಕೆ. ಅವನು ತನ್ನ ಹೆಂಡತಿಯನ್ನು ಯಾವ ಕಾರಣಕ್ಕೂ ಪಣ ಇಡಲಿಲ್ಲ, ಯಾಕೆಂದರೆ ಹೆಂಡತಿಯನ್ನು ಪಣ ಇಡುವ ವಸ್ತುವೇ ಅಲ್ಲ ಅದು ಅಂತ ಹೇಳಿ ಆಕೆಯನ್ನು ಕರೆದುಕೊಂಡು ಹಾಗೆ ಹೊರಟ. ಪುಷ್ಕರ ಅಷ್ಟಕ್ಕೆ ಬಿಡಲಿಲ್ಲ, ಇಡೀ ದೇಶದ ಪ್ರಜೆಗಳಲ್ಲಿ ಎಲ್ಲರಿಗೂ ಕೂಡ ಒಂದು ಫರ್ಮಾನು ಹೊರಡಿಸಿದ, ಯಾರೂ ಕೂಡ ಅವರಿಗೆ ಊಟ ನೀರು ಕೊಡತಕ್ಕದ್ದಲ್ಲ ಅಂತ. ತನ್ನ ಅತ್ಯಂತ ಪ್ರಿಯನಾದ ರಾಜ ಬರ್ತಾ ಇದ್ದಾನೆ ಅಂತನ್ನುವ ದಾರಿಯಲ್ಲಿದ್ದ ಒಬ್ಬ ನಾಗರಿಕನು ಕೂಡ ಹೆದರಿ, ರಾಜಶಾಸನಕ್ಕೆ ಬೆದರಿ ಅವರನ್ನು ಹಾಗೆ ದಾರಿಯಲ್ಲಿ ದೂರಕ್ಕೆ ಅಟ್ಟುವಂತಹ ಪ್ರಸಂಗ ಬಂತು. ಬಹಳ ದಿವಸ ಆಯಿತು, ಆಹಾರ ಇಲ್ಲ, ಮೈಮೇಲಿನ ಕೊಳೆ ಹೆಚ್ಚಿತ ಬಟ್ಟೆಯೆಲ್ಲ ಹರಿದು ಹೇಗೆಗೋ ಓಡಾಡ್ತಾ ಇದ್ದವರನ್ನು ಗುರುತಿಸದೆ ಕೆಲವರೆಲ್ಲ ತಿರಸ್ಕರಿಸಿ ದೂರಕ್ಕೆ ಚೀತು ಅಂತ ಬೈದು ಕಳಿಸಿದರು. ಕಾಡಿಗೆ ಬಂದುಬಿಟ್ರು. ಕಾಡಿನಲ್ಲಿ ಎಲ್ಲೋ ನದಿಯ ತೊರೆಯ ನೀರನ್ನು ಕುಡಿದು ಬದುಕಿದ್ರು, ಹಣ್ಣು ತಿಂದು ಬದುಕಿದ್ರು. ಕೆಲವು ದಿವಸ ಅದೂ ಸಿಗದೆ ಹೋದಾಗ ಒಂದು ದಿವಸ ರಾತ್ರಿ ಅಕ್ಕಪಕ್ಕಕ್ಕೆ ಮಲಗಿದ ಇಬ್ಬರೂ ಕೂಡ ನೆಲವನ್ನೇ ಹಾಸಿಗೆಯನ್ನಾಗಿಸಿಕೊಂಡವರು, ನೋಡು ಈ ದಕ್ಷಿಣದ ಕಡೆಗೆ ಹೋದರೆ ಛೇದಿ ದೇಶ ಸಿಗುತ್ತೆ, ನಿಷದ ದೇಶದಿಂದ ಛೇದಿ ದೇಶದ ಮುಂದೆ ಸಿಗುವಂಥದ್ದು ವಿದರ್ಭ, ಹಾಗಾಗಿ ಅಲ್ಲಿಗೆ ಯಾರಾದರೂ ಹೋಗೋರು ಇರ್ತಾರೆ, ನಿನಗೆ ಈ ದಾರಿಯ ಬಗ್ಗೆ ಗೊತ್ತಿರಲಿ ಅಂತ ಎಚ್ಚರಿಸ್ತಾನೆ ನಳ. ದಮಯಂತಿ ಹೇಳುತ್ತಾಳೆ, ಏನು ನನ್ನನ್ನು ದೂರ ಕಳಿಸುವ ಯೋಚನೆಯ? ನೀವು ಇಂಥ ಕಷ್ಟದಲ್ಲಿದ್ದಾಗ ನಾನು ನಿಮ್ಮ ಕೈ ಬಿಡಬೇಕು ಅಂತ ನೀವು ಹೇಗೆ ಯೋಚನೆ ಮಾಡಿದ್ರಿ? ಯಾಕೆಂದರೆ ನಾನು ಪ್ರತಿಜ್ಞೆ ಮಾಡುವಾಗಲೇ ನಿಮ್ಮನ್ನು ಮದುವೆ ಆಗುವ ದಿವಸ ನಿಮ್ಮ ಗಂಜಿ ಊಟದಲ್ಲೂ ಜೊತೆಗಿರ್ತೇನೆ, ಮಿಷ್ಟಾನ್ನ ಭೋಜನವನ್ನು ಉಣ್ಣುವಾಗಲೂ ನಿಮ್ಮ ಜೊತೆಗಿರ್ತೇನೆ ಅಂತಲೇ ಅಂದುಕೊಂಡದ್ದು. ಹಾಗಾಗಿ ನಿಮ್ಮನ್ನು ಈಗ ಬಿಟ್ಟು ಹೋಗುವ ಮಾತನ್ನು ಆಡಬೇಡಿ, ನಾನು ನಿಮ್ಮ ಜೊತೆಗೆ ಇರ್ತೇನೆ, ಎಲ್ಲ ಕಷ್ಟಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಸಿದ್ಧಳಾಗಿಯೇ ಬಂದಿದ್ದೇನೆ ಅಂತ ಹೀಗೆ ಹೇಳಿ ಆ ರಾತ್ರಿಯ ಸಂಜೆಯ ಹೊತ್ತಿಗೆ ತನ್ನ ಸಣ್ಣದಾದ ಬಟ್ಟೆ ಏನಾಯಿತು, ಒಂದಿಷ್ಟು ಹಂಸಗಳು ಓಡಾಡ್ತಾ ಇದ್ವು, ಯಾವುದಾದ್ರೂ ಒಂದು ಹಕ್ಕಿಯನ್ನಾದರೂ ಹಿಡಿದು ಯಾರತ್ತಾದರೂ ಮಾರಿಯೋ ಅಥವಾ ಏನಾದರೂ ಮಾಡಿ ಉಪಯೋಗಿಸಿಕೊಂಡು ಅದರಿಂದ ಒಂದಿಷ್ಟು ಸಂಪಾದನೆ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡಿ ಆ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಎಸೆದಾಗ ಆ ಹಕ್ಕಿಗಳು ಇದ್ದಕ್ಕಿದ್ದಂತೆ ಎಲ್ಲವೂ ಆ ಬಟ್ಟೆಯನ್ನು ಎತ್ತಿಕೊಂಡು ಸೀದಾ ಆಕಾಶದಲ್ಲಿ ಹಾರಿ ಹೋಗ್ತಾ ಆ ದ್ವಾಪರನ ಸೇವಕರೆನಿಸಿದಂತಹ ದ್ಯೂತದ ದೇವತೆಗಳು, ದ್ಯೂತದ ಆ ದಾಳದ ಶಕ್ತಿಗಳೆಲ್ಲವೂ ಕೂಡ ನಿನ್ನ ಬಟ್ಟೆಯನ್ನು ಅಪಹರಿಸಲಿಕ್ಕೋಸ್ಕರನೇ ನಾವು ಕಾಯ್ತಾ ಇದ್ವಿ, ಏನು ಅನ್ಕೊಂಡು ನಾವು ಹಕ್ಕಿಗಳು ಅಂತ ಅನ್ಕೊಂಡಿಯಾ ಅಂತ ಅವನನ್ನು ಅಪಹಾಸ್ಯಗೈದು ಹೊರಟು ಹೋದು ಪೂರ ಬೆತ್ತಲೆಯಾಗಿ ನಿಂತ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಬ್ಬ ದೇಶದ ರಾಜ ಇವತ್ತು ನಡು ರಸ್ತೆಯಲ್ಲಿ ಏನೂ ಇಲ್ಲದ ಸ್ಥಿತಿಯಲ್ಲಿ ಇದ್ದಾನೆ. ರಾತ್ರಿ ಮಲಗಿದ್ದವನಿಗೆ ಒಂದು ಕ್ಷಣವೂ ನಿದ್ದೆ ಬರಲಿಲ್ಲ. ಎಂಥ ಪರಿಸ್ಥಿತಿಗೆ ನನ್ನ ದಮಯಂತಿಯನ್ನು ನಾನು ತಳ್ಳಿಬಿಟ್ಟೆ ಅಂತ ಭಾವಿಸಿ ಮೈಕೈಯೆಲ್ಲ ಗಾಯ ಆಗಿದೆ, ನೆತ್ತರು ಒಸರಿ ಅಲ್ಲೇ ಮಡುಗಟ್ಟಿದೆ, ಮೈಯಲ್ಲಿ ಸೀರೆಯನ್ನು ಕೂಡ ಚೆನ್ನಾಗಿ ಮುಚ್ಚಿಕೊಳ್ಳಿಕ್ಕಾಗದೇ ಇರುವ ಸ್ಥಿತಿಯಲ್ಲಿದ್ದಾಳೆ, ಅವಳಿಗೂ ನೋವು, ನಾನು ಈ ರೀತಿ ಪರದಾಡ್ತಾ ಇದ್ದೇನೆ ಅಂತ ಭಾವಿಸಿ ಕೊನೆಗೆ ಇವಳನ್ನು ಯಾರಾದರೂ ಕೂಡ ಕನಿಕರದಿಂದ ಹೆಣ್ಮಗಳು ಅಂತಾದರೂ ಅಂದುಕೊಂಡು ರಕ್ಷಣೆ ಕೊಟ್ಟಾರು. ನನ್ನ ಜೊತೆಗಿದ್ದರೆ ಇವಳಿಗೆ ಅದೂ ಸಿಗಲಿಕ್ಕಿಲ್ಲ ಅಂತ ಕೊನೆಗೆ ಆ ಸೀರೆಯ ತುದಿಯ ಒಂದು ಭಾಗವನ್ನು ತನ್ನ ಕೌಪೀನಕ್ಕಾಗುವಷ್ಟು ಭಾಗವನ್ನು ಕತ್ತರಿಸಿ ಅದನ್ನು ಉಟ್ಟುಕೊಂಡು ಸುಮಾರು ಮಧ್ಯರಾತ್ರಿಗೆ ಹೊರಟವನು ಬೆಳಿಗ್ಗೆ ತನಕನೂ ಒಂದಿಷ್ಟು ಕೊನೆಯ ದಾರಿ ತನಕ ಹೋಗುದು, ಅವಳ ಮುಖವನ್ನು ಒಂದು ಸರ್ತಿ ಮತ್ತೊಮ್ಮೆ ನೋಡಿಯೇ ಹೋಗ್ತೇನೆ ಅಂತ ಮರಳಿ ಬರುವುದು. ಹೀಗೆ 100 ಬಾರಿ ಓಡಾಡಿ 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 ಕೊನೆಗೆ ಬೆಳಗಿನ ಜಾವ 3-3:30 ಅವಳನ್ನು ಬಿಟ್ಟು ಇನ್ನೇನು ಉಷೋದಯ ಆಗತ್ತೆ ಎನ್ನುವಾಗ ಬಿಟ್ಟು ಹೊರಟು ಹೋದ. ಹಕ್ಕಿಯ ಚಿಲಿಪಿಗಳನ್ನು ಕೇಳಿ ಎದ್ದು ಅಭ್ಯಾಸ ಇದ್ದವಳಿಗೆ ನೋಡ್ತಾಳೆ, ಪಕ್ಕದಲ್ಲಿ ನಳ ಇಲ್ಲ. ಬಹುಶಃ ನನ್ನನ್ನು ತಮಾಷೆ ಮಾಡಲಿಕ್ಕೋಸ್ಕರ ಎಲ್ಲೋ ಪೊದೆಯಲ್ಲಿ ಅಡಗಿ ಕೂತಿದ್ದಾನೆ ಅಂತ ಅಂದುಕೊಂಡು ಅಲ್ಲಿಯ ಸುತ್ತಲಿನ ಎಲ್ಲ ಪೊದೆಗಳನ್ನು ನಳ ನಳ ಅಂತ ಕೂಗಿ ಕರೆದು ಅಳ್ತಾ ಕೇಳ್ತಾಳೆ. ನೆತ್ತಿಯ ಮೇಲೆ ನೇಸರ ಪಡಿಮೂಡಿದ್ರೂ ನಳನ ಸುಳಿವಿಲ್ಲ. ಕ್ಷಣಕಾಲ ದಂಗಾಗ್ತಾಳೆ. ಬಿಟ್ಟೇ ಹೋಗಿದ್ದಾನೆ ನನ್ನನ್ನು ಅಂತ ಭಾವಿಸಿ ಅಳ್ತಾ ಎಲ್ಲರನ್ನ ದಾರಿಯಲ್ಲಿ ಹೋಗೋರನ್ನೆಲ್ಲ ಕೇಳುತ್ತಾಳೆ, ಯಾರೂ ಉತ್ತರ ಕೊಡಲ್ಲ.
ದುಸ್ಥಿತಿ ಹೇಗಿತ್ತು ಅಂದರೆ ಆ ಕಾಡಿನ ಮಧ್ಯದಲ್ಲಿ ಆಹಾರಕ್ಕೂ ಇಲ್ಲದೆ ಮೈಗಾಯವಾಗಿ ಕೊಳೆಯಿಂದ ತುಂಬಿಕೊಂಡು ಚೆನ್ನಾಗಿ ಏನೂ ತಿನ್ನಲಿಕ್ಕಿಲ್ಲದೆ ಕೃಶವಾದ ದೇಹದೊಂದಿಗೆ ಹೆಜ್ಜೆಯನ್ನು ಹೇಗೋ ಒತ್ತರಿಸಿಕೊಂಡು ಬರಿಗಾಲಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿದು ಆಗ್ತಾ ಇದ್ದಂಥ ವೇದನೆಯನ್ನು ಯಾರತ್ರೂ ಹೇಳಿಕೊಳ್ಳಿಕ್ಕಾಗದೆ ಸಹಾಯವನ್ನು ಬಿಡ್ತಾ ಹೋಗುವ ಹೊತ್ತಿಗೆ ಇದ್ದಕ್ಕಿದ್ದಂತೆ ಕಾಡಿನ ಮಧ್ಯದಿಂದ ಬಂದ ಹೆಬ್ಬ ಒಂದು ಆಕೆಯನ್ನು ಸುತ್ತ ಕಟ್ಟಿ ಇನ್ನೇನು ನುಂಗಿ ಬಿಡುತ್ತೇನೆ ಅಂತನ್ನುವ ಸ್ಥಿತಿಗೆ ಬಂದು ನಿಂತಿತು. ಆಗಲಿ ಕೊನೆಗೊಂದು ಪ್ರಾಣಿಯ ಆಹಾರವಾಗಿ ಬಿಟ್ಟೆ, ಇಷ್ಟೇ ನನ್ನ ಬಹುಶಃ ಜೀವನದ ಗತಿ ಅಂತ ಅಂದುಕೊಂಡು ಕಣ್ಣು ಮುಚ್ಚಿದ್ದಾಳೆ. ಇದ್ದಕ್ಕಿದ್ದಂತೆ ಯಾವನೋ ಒಬ್ಬ ಬೇಡ ನಿಷಾದಾಧಿಪತಿ ಅದರ ಮೋರೆಗೆ ತನ್ನ ಉರುಳನ್ನು ಹಾಕಿ ಹಿಂದಕ್ಕೆ ಎಳೆದು ಅದನ್ನು ಬಿಚ್ಚಿ ಅದನ್ನು ಕೊಂದು ಹಾಕಿದ. ಅವಳಿಗೆ ಸಂತೋಷ ಆಯಿತು. ಅಂತೂ ಯಾರೋ ನನ್ನನ್ನು ಬಿಡಿಸ್ಲಿಕ್ಕೊಬ್ಬ ದೇವನ ಹಾಗೆ ಬಂದಿದ್ದಾನೆ ಅಂತ ಭಾವಿಸಿ ಅವನಿಗೆ ಕೃತಜ್ಞತೆ ಅರ್ಪಿಸ್ತಾಳೆ. ಎಲ್ಲಿಗೆ ಹೋಗಬೇಕು ಅಂತ ಕೇಳಿದಾಗ ಹೀಗೆ ದಾರಿಯಲ್ಲಿ ಇದ್ದೇನೆ, ನನ್ನ ಯಜಮಾನನನ್ನು ನಳನನ್ನು ಹುಡುಕ್ತಾ ಇದ್ದೇನೆ ಅಂತ ಹೇಳಿದಾಗ ಓಹೋ ಯಾರೂ ಇಲ್ಲದ ಅಂದರೆ ದಾತಾರಿಲ್ಲದ ವ್ಯಕ್ತಿ ಅಂತ ಭಾವಿಸಿದಂತೆ ತಕ್ಷಣ ಅವಳನ್ನು ಕೇಳುವವರಿಲ್ಲ ಅಂತ ಗೊತ್ತಾದಾಗ ಅವಳ ಮೇಲೆ ಕಾಮುಕ ದೃಷ್ಟಿಯಿಂದ ಅವಳನ್ನು ಸೆಳೆದುಕೊಳ್ಳುವುದಕ್ಕೆ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದ. ಆದರೆ ಗೊತ್ತುಪಡಿಸಿಕೊಂಡ ದಮಯಂತಿ ಯಾವಾಗ ತನ್ನ ಮೈ ಮೇಲೆ ಕೈ ಹಾಕ್ಲಿಕ್ಕೆ ಬಂದ್ಲು ಕೂಡಲೇ ಸುಟ್ಟು ಹೋಗುವಂತ ತನ್ನ ಪಾತಿವ್ರತ್ಯದ ಬಲದ ಶಾಪವನ್ನಿತ್ತಾಗ ತಕ್ಷಣ ಸುಟ್ಟು ಬೂದಿಯಾದ ಆ ನಿಷಾದ. ಮತ್ತೆ ಯಾರನ್ನು ನಂಬುವುದು, ಯಾರು ಸಹಾಯಕರು, ಯಾರು ನಮಗೆ ನಿಜವಾಗಿ ನಮ್ಮವರು ಇದು ಗೊತ್ತಾಗದೆ ನಡೀತಾ ಹೋಗಬೇಕಾದ್ರೆ ಒಂದು ಸಾರ್ಥ ಅಂದರೆ ವ್ಯಾಪಾರಿಗಳ ಒಂದು ದೊಡ್ಡ ಗುಂಪು. ಅದನ್ನು ಹೋಗಿ ಸೇರಿಕೊಳ್ಳುವಾಗ ಅದರ ಯಜಮಾನನನ್ನು ಕೇಳುತ್ತಾಳೆ, ನೀವು ದಾರಿಯಲ್ಲಿ ಎಲ್ಲಿಯಾದರೂ ಕೂಡ ಇಂಥ ಒಬ್ಬ ವ್ಯಕ್ತಿಯ ತನ್ನ ಗುಣಲಕ್ಷಣಗಳನ್ನೆಲ್ಲ ಹೇಳ್ತಾಳೆ, ರಾಜನ ಕುರಿತಾದ ಪರಿಚಯವನ್ನು ಕೊಡ್ತಾಳೆ. ಇಂಥವರನ್ನು ಯಾರನ್ನಾದರೂ ನೋಡಿದ್ರಾ ಅಂತ. ಯಾರೂ ಇಲ್ಲಮ್ಮ, ಈ ಕಾಡಿನಲ್ಲಿ ಮೊದಲು ವ್ಯಕ್ತಿ ಅಂತ ನಾವು ಹೊರಗಿನಿಂದ ನೋಡುತ್ತಾ ಇರೋದು ನಿನ್ನನ್ನೇ. ಮೊದಲು ಅಲ್ಲಿಯ ಜನ ಎಲ್ಲ ಇವಳ ಮೈ ಮೇಲಿನ ಕೊಳೆ, ಅವಳ ಸುಕ್ಕು ಕಟ್ಟಿದ ಮೋರೆ, ಗಂಟು ಕಟ್ಟಿದ ಜಡೆ, ಗಾಯವಾದ ಮೈ, ಮುಖದಲ್ಲಿ ಅತ್ಯಂತ ಕೃಶವಾದಂಥ ಕಣ್ಣು, ಗುಳಿ ಬಿದ್ದು ಕೆನ್ನೆಯೆಲ್ಲ ಒಳಗೆ ಹೋಗಿದ್ದು, ಹಲ್ಲೆಲ್ಲ ಕೊಳೆಯಾದದ್ದನ್ನು ನೋಡಿ ಯಾವುದೋ ಭೂತವೋ ಪ್ರೇತವೋ ಇರಬೇಕು ಅಂತ ಭಾವಿಸಿ ಹೆದರಿದವರು ಇಲ್ಲ ನಾನು ಮನುಷ್ಯಳಿದ್ದೇನೆ ಅಂತ ಹೇಳಿಕೊಂಡ ಮೇಲೆ ಆಕೆಗೆ ಕುಡಿಯುವುದಕ್ಕೆ ನೀರು ಕೊಟ್ಟು ತಿನ್ನುವುದಕ್ಕೆ ಆಹಾರ ಇತ್ತು. ತಮ್ಮ ಗುಂಪಿನ ಜೊತೆಗೆ ನಾವು ಚೇದಿಯ ಕಡೆಗೆ ಹೋಗ್ತಾ ಇದ್ದೇವೆ, ಅಲ್ಲಿ ತನಕ ನೀನು ಬರಬಹುದು ಅಂತ ಹೇಳಿದಾಗ ಅವಳು ಸಂತೋಷಪಟ್ಲು. ಹಾಗೆ ಸಂತೋಷಪಟ್ಟು ಇದ್ದಕ್ಕಿದ್ದ ಹಾಗೆ ರಾತ್ರಿ ಆಯಿತು. ಎಲ್ಲಿ ಉಳ್ಕೊಳ್ಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಚಂದದ ಸರೋವರ ಕಂಡಿತು. ಆ ಸರೋವರದ ದಡದಲ್ಲೇ ಒಂದು ಡೇರೆಯನ್ನು ಕಟ್ಟಿಕೊಂಡು ಕುಟೀರಗಳನ್ನು ಕಟ್ಟಿಕೊಂಡು ಇವತ್ತು ರಾತ್ರಿ ಇಲ್ಲೇ ಕಳೆಯೋಣ ಅಂತ ಯಜಮಾನ ಆ ಸಾರ್ಥವನ್ನು ನಡೆಸ್ತಾ ಇದ್ದ ಸಾರ್ಥವಾಹ ಎಲ್ಲರನ್ನು ಅಲ್ಲಿ ಉಳಿಸಿದ. ರಾತ್ರಿ ಇದ್ದಕ್ಕಿದ್ದಂತೆ ಎಲ್ಲರ ಡೇರೆಯೂ ಕೂಡ ಕಿತ್ತೊಗೆದು ಮೈ ಮೇಲೆ ಯಾವುದೋ ಇದ್ದಕ್ಕಿದ್ದಂತೆ ದೊಡ್ಡ ಬಂಡೆಗಳ ತುಂಡು ಬಿದ್ದಂತೆ ನೆತ್ತರು ಕಾರಿಕೊಂಡು ಉಸಿರು ಬಿಟ್ಟು ಪ್ರಾಣ ಬಿಡ್ತಾ ಇದ್ದಾರೆ, ಕಿರುಚಾಡ್ತಾ ಇದ್ದಾರೆ. ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಆಗ ಎಲ್ಲ ಆ ಸಾರ್ಥದಲ್ಲಿದ್ದ ಹಿರಿಯರೆಲ್ಲ ಇದು ನಿನ್ನೆ ಬಂದ ಯಾವುದೋ ಶಾಕಿನಿಯೋ ಡಾಕಿನಿಯೋ ಸೇರಿಕೊಂಡ ಆ ದುಷ್ಟ ಹೆಂಗಸಿನದ್ದೇ ಕಥೆ, ಇದು ನಮ್ಮನ್ನು ಆಹಾರವನ್ನಾಗಿ ಸ್ವೀಕರಿಸಲಿಕ್ಕೆ ಅವಳು ಹೀಗೆಲ್ಲ ಮಾಡಿದ್ದಾಳೆ. ನಾವು ಊರಿನಿಂದ ಹೊರಡುವಾಗ ಮಣಿಭದ್ರ ಅನ್ನುವ ನಮ್ಮ ಈ ಗುಂಪನ್ನು ಕಾಯುವಂತಹ ದೇವತೆಯನ್ನು ನಾವು ಪ್ರಾರ್ಥನೆ ಮಾಡಿ ಬಂದಾಗಲೂ ನಮಗೇನೋ ಒಂದು ಸೂಚನೆ ಇತ್ತು, ಇದು ನಾವು ಬಹಳ ಗಂಭೀರವಾಗಿ ಸ್ವೀಕರಿಸಿದೆ. ಹೀಗಾಯಿತು, ಅವಳು ಎಲ್ಲಿಯಾದರೂ ಸಿಕ್ಕಿದ್ರೆ ಈಗಲೇ ತಲೆ ಮೇಲೆ ಕಲ್ಲೆತ್ತಿ ಹಾಕಿ ಚಚ್ಚಿ ಕೊಲ್ಲಬೇಕು ಅಂತ ಮಾತಾಡ್ತಾ ಇರುವ ಸುದ್ದಿಯನ್ನು ಆಕೆ ಅಲ್ಲಿಯ ತನಕ ನಿದ್ದೆಯಲ್ಲಿದ್ದವಳು ಗಲಾಟೆಯಿಂದ ಎದ್ದು ನೋಡ್ತಾಳೆ. ದಿಕ್ಕಾಪಾಲು ಹೆಣ್ಮಕ್ಕಳು, ಮಕ್ಕಳು, ಯಜಮಾನರು, ಅಲ್ಲೇ ಇದ್ದಂತಹ ಪ್ರಾಣಿಗಳು ಎಲ್ಲವೂ ದಿಕ್ಕಾಪಾಲಾಗಿ ಓಡುತ್ತಾ ಇದ್ದಾವೆ. ಕೈಯಲ್ಲಿದ್ದ ಬಟ್ಟೆಗಳು ಅಥವಾ ಏನು ಆಭರಣಗಳು, ಪಾಪ ಎಲ್ಲ ವ್ಯಾಪಾರಿಗಳು ಯಾವುದೋ ದೇಶದಿಂದ ವ್ಯಾಪಾರವನ್ನು ಮುಗಿಸಿ ತಮ್ಮ ಊರಿಗೆ ಮರಳಿ ಹೋಗ್ತಾ ಇದ್ದವರು. ಇಂಥ ಸ್ಥಿತಿಯಲ್ಲಿ ಹೀಗೊಂದು ಕೊನೆಗೆ ಇನ್ನೇನು ಮನೆ ಸೇರ್ತಾ ಇದ್ದೇವೆ ಅಂತಂದಾಗ ಹೀಗಾಗಿ ಹೋಯ್ತಲ್ವಾ ಅಂತ ವ್ಯಥೆಗೆ ಶಾಪ ಹಾಕ್ತಾ ಎಲ್ಲರೂ ಒದ್ದಾಡ್ತಾ ಇದ್ದಾರೆ. ಕೊಲ್ತೇವೆ ಅಂತನ್ನುವ ಮಾತು ಕೇಳಿದಾಗ ಅವಳು ಭಯಪಟ್ಟಲು. ನೋಡಿದರೆ ಅದು ಆನೆಗಳ ಹಿಂಡು. ಆನೆಗಳ ಹಿಂಡು ಯಾವಾಗಲೂ ಸರೋವರಕ್ಕೆ ಬರುವಂಥದ್ದು. ಸರೋವರಕ್ಕೆ ಬರುವ ಜಾಗದಲ್ಲಿ ಇವರು ತಮ್ಮ ಡೇರೆಗಳನ್ನು ಕಟ್ಟಿಕೊಂಡದ್ದಕ್ಕೆ ಕೋಪದಿಂದ ನಾವು ನಿತ್ಯದಲ್ಲಿ ಕ್ರೀಡಿಸುವ ವಿಹರಿಸುವ ಈ ಜಾಗದಲ್ಲಿ ಈ ಮನುಷ್ಯರು ಬಂದು ಎಂಥ ತೊಂದರೆ ಕೊಡ್ತಾರೆ ಅಂತ ಕೋಪದಿಂದ ಅವುಗಳೆಲ್ಲ ಸಿಟ್ಟಿಗೆದ್ದು ಈ ರೀತಿಯಾದ ಧೂಳಿಪಟಗೈಯುವ ಕಾರ್ಯವನ್ನು ಕೈಗೊಂಡದ್ದನ್ನು ಅವರು ಅರ್ಥ ಮಾಡಿಕೊಂಡಿರಲಿಲ್ಲ. ಅವಳಿಗೆ ಗೊತ್ತಾಯಿತು, ಆದರೆ ಇಲ್ಲಿ ನಿಂತರೆ ನನ್ನನ್ನು ಕೊಂದು ಬಿಡ್ತಾಳೆ ಅಂತ ಆ ಗುಂಪಿನಿಂದ ಚದುರಿ ಹೊರಕ್ಕೆ ಸಾಗಿ ಎಲ್ಲೋ ದಿಕ್ಕು ತಪ್ಪಿಸಿಕೊಂಡು ಕಾಡಿನೊಳಗೆ ಮತ್ತೆ ಸೇರಿಕೊಂಡ್ಳು. ಮತ್ತೆ 16 ದಿನ ತಿಂಗಳುಗಟ್ಟಲೆ ಹೀಗೆ ಹುಡುಕಾಡ್ತಾ ಕಳೀತಾ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ಇನ್ನೇನು ಪ್ರಾಣ ಹೋಗುತ್ತೆ, ಆಯಿತು ನನ್ನ ಬಹುಶಃ ಆವಾಗ ಒಂದು ಹಾವಿಗಾದರೂ ಊಟವಾಗ್ತಿದ್ದೆ, ಈಗ 100 ಕ್ರಿಮಿಗಳಿಗೆ ಊಟ ಆಗಬೇಕು ಅಂತ ಕಾಣುತ್ತೆ ನಾನು ಅಂತ ಅಂದುಕೊಳ್ತಾ ಇದ್ದಾಳೆ. ಉಸಿರು ಬಿಡುವಷ್ಟೊತ್ತಿಗೆ ಒಂದು ದೂರದಲ್ಲಿ ಚಂದದ ಒಂದು ಆಶ್ರಮ ಕಾಣುತ್ತೆ.
ಅಲ್ಲಿ ದೊಡ್ಡ ದೊಡ್ಡ ಋಷಿಗಳು ಯಾಗವನ್ನು ಮಾಡ್ತಾ ಇರುವಂತಹದ್ದು, ಗಡಿಬಿಡಿಯಿಂದ ಸಮಿಧೆಗಳನ್ನು ತೆಗೆದುಕೊಂಡು ಹವಿಸ್ಸನ್ನು ತಯಾರು ಮಾಡ್ತಾ ಇರುವ ಒಂದಿಷ್ಟು ಶಿಷ್ಯರ ಗುಂಪನ್ನು ಕಂಡಾಗ ಹೇಗೋ ಅವರ ಎದುರುಗಡೆ ಬಂದು ಆಶ್ರಮದ ಮುಂದೆ ತಲೆ ತಿರುಗಿ ಬೀಳ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಶುಶ್ರೂಷೆಯನ್ನು ಮಾಡಿ ಕೈ ಕಾಲಿಗೆಲ್ಲ ಒಂದಿಷ್ಟು ಲೇಪಗಳನ್ನು ಹಚ್ಚಿ ನೀರನ್ನು ಕೊಟ್ಟು ತಲೆಯನ್ನು ಚೆನ್ನಾಗಿ ಸವರಿ ಯಾರೋ ಹೆಣ್ಣುಮಕ್ಕಳು ಅಲ್ಲಿ ಆರೈಕೆ ಮಾಡ್ತಾ ಇರುವುದರಿಂದ ಕಣ್ಣು ತೆಗೆದು ನೋಡ್ತಾಳೆ. ಯಾರೋ ಎಲ್ಲ ದೊಡ್ಡವರು ನಿಂತು ನನ್ನ ಸುತ್ತ ನನ್ನನ್ನು ವಿಚಾರಿಸ್ತಾ ಇದ್ದಾರೆ, ತನ್ನ ಬಗ್ಗೆ ಎಲ್ಲ ಹೇಳಿಕೊಳ್ತಾಳೆ. ಆವಾಗ ಅವಳಿಗೆ ಮತ್ತೆ ಆಹಾರ ಕೊಟ್ಟರು, ನೀರು ಕೊಟ್ಟರು, ಎಲ್ಲ ಆಯಿತು. ನೀನು ಈ ದಿಕ್ಕಿನಿಂದ ಹೀಗೆ ಮುಂದೆ ಹೋದರೆ ನಿನ್ನ ಚೇದಿ ದೇಶ ಸಿಗುತ್ತೆ ಅಂತ ಅವರು ಆಶೀರ್ವಾದ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಕಣ್ಣು ಮುಚ್ಚಿಕೊಂಡು ಆದ ಘಟನೆಗಳೆಲ್ಲ ಮರ್ತೋಗ್ಬಿಟ್ಟಿದೆ. ಯಾಕೆಂದರೆ ಪ್ರತಿ ದಿವಸವೂ ಒಂದಲ್ಲ ಒಂದು ರೀತಿಯಾದ ಅಪಾಯದ ಮಧ್ಯದಲ್ಲೇ ಸಿಲುಕಿ ಆಪತ್ತಿನಿಂದ ತಪ್ಪಿಸಿಕೊಂಡು ಬಂದವಳು ಈಗ ಒಂದು ಸಮಾಧಾನದ ವಾತಾವರಣದಲ್ಲಿದ್ದೇನೆ ಅಂತ ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತಾದ ಮೇಲೆ ಕಣ್ಣು ತೆರೀತಾಳೆ. ಅವಳಿದ್ದ ಆಶ್ರಮವೇ ಇಲ್ಲ, ಅಲ್ಲಿ ಯಾರೂ ಇಲ್ಲ. ಅತ್ಯಂತ ಕಾಡು, ಅತ್ಯಂತ ವಿಕಾರವಾದಂತಹ ಮರಗಳಿಂದ ಚಾಚಿಕೊಂಡಿರುವ ಜಾಗವನ್ನು ನೋಡಿ ಅವಳಿಗೆ ಮತ್ತೆ ಗಾಬರಿ ಆಗುತ್ತೆ. ಆದರೆ ಅವರು ಹೇಳಿದ ದಿಕ್ಕಿನ ಆ ಮರಗಳು, ಆ ಸಾಲು, ಆ ದಾರಿ ಸಣ್ಣದಾದ ಕಡಿದಾದ ಏನೋ ಒಂದು ಹೋಗ್ಲಿಕ್ಕಿರುವ ಜಾಗ ಕಂಡಿತು. ಹಾಗೇ ದೇಹದಲ್ಲಿ ಒಂದಿಷ್ಟು ಶಕ್ತಿ ಬಂದಿತ್ತು ತಿಂದ ಆಹಾರ ನೀರಿನಿಂದಾಗಿ. ನಡ್ಕೊಂಡು ಮುಂದೆ ಹೋಗುವಾಗ ಕೊನೆಗೆ ಒಂದು ಊರಿನ ದಾರಿ ಸಿಕ್ಕಿತು. ಆ ಊರಿನ ದಾರಿಯ ಯಾರೋ ಹೋಕರ ಹತ್ರ ಕೇಳಿ ಆ ಯಜಮಾನ ಎಲ್ಲಿ ಇರ್ತಾನೆ ಅಂತ ತಿಳ್ಕೊಂಡು ಚೇದಿ ದೇಶದ ಅರಮನೆಯತ್ತ ಪ್ರವೇಶ ಮಾಡುತ್ತಾಳೆ. ಹೆಬ್ಬಾಗಿಲಿನ ಹತ್ರ ನಿಂತ್ಕೊಂಡು ಮೈಯೆಲ್ಲ ಹೀಗೆ ಕೆದರಿಕೊಂಡಿರುವ, ಕೂದಲೆಲ್ಲ ಕೆದರಿಕೊಂಡಿರುವ ಸ್ಥಿತಿಯಲ್ಲಿ ಆ ಸೇವಕನ ಹತ್ರ ಜಗಳ ಮಾಡ್ತಾ ಇದ್ದಾಳೆ. ನನಗೆ ಒಳಗೆ ಹೋಗಬೇಕು, ನಾನು ರಾಜನ ಹತ್ರ ಮಾತಾಡಬೇಕು, ಅಥವಾ ಅಲ್ಲಿ ಯಾರಾದರೂ ದೊಡ್ಡವರ ಹತ್ರ ಮಾತಾಡಬೇಕು, ನನಗೊಂದಿಷ್ಟು ಸಹಾಯ ಬೇಕು ಅಂತ ಕೇಳಿಕೊಳ್ತಾ ಇರುವುದನ್ನು ಅವನು ಸೇವಕ ದೂಡಿ, ನೀನೆಲ್ಲ ಬರಬಾರ್ದಿಲ್ಲಿ, ಇಲ್ಲಿ ವ್ಯಥೆಪಟ್ಟವರಿಗೆ ಅಥವಾ ಈ ರೀತಿ ಭಿಕ್ಷುಕರಿಗೆಲ್ಲ ಪ್ರವೇಶ ಇಲ್ಲ, ಏನಾದರೂ ಬೇಕಿದ್ರೆ ಊಟದ ವ್ಯವಸ್ಥೆ ಅಲ್ಲಿ ಹೊರಗಡೆ ಇದೆ, ಅಲ್ಲೇ ಮಾಡ್ಕೊ ಅಂತ ಬೈತಾ ಇರೋದನ್ನು ಅರಮನೆಯ ಮೇಲಿನ ಛಾವಣಿಯಲ್ಲಿ ನಿಂತು ನೋಡ್ತಾ ಇದ್ದ ರಾಜಮಾತೆ, ಇವಳಲ್ಲಿ ಸಾಮಾನ್ಯ ಹೆಣ್ಣುಮಗಳು ಅನ್ನೋದಕ್ಕಿಂತ ಏನೋ ವಿಶೇಷವಾದ ಲಕ್ಷಣ ಇದೆ, ಕರೀರಿ ಒಳಗೆ ಅಂತ ಅವಳನ್ನು ಕರೆಸಿಕೊಳ್ತಾಳೆ. ವಿಚಾರಿಸ್ತಾಳೆ, ಹೀಗೀಗೆ ಗಂಡನನ್ನು ಕಳೆದುಕೊಂಡವಳು ಅಂತ ಹೇಳ್ತಾಳಷ್ಟೇ, ಬಿಟ್ಟರೆ ಇನ್ನೇನು ಹೇಳುವುದಿಲ್ಲ. ನನಗೆ ನಿಮ್ಮಲ್ಲಿ ಸಹಾಯ ಬೇಕು, ನಾನು ಏನಾದರೂ ಸೇವೆಯ ಕೆಲಸದಲ್ಲಿ ತೊಡಗ್ತೇನೆ, ಸೈರಂಧ್ರಿಯಾಗಿ ಇರ್ತೇನೆ, ನನಗೆ ಯಾವ ಗಂಡಸಿನ ಜೊತೆಗೂ ಕೂಡ ನನಗೆ ಮಾತಾಡುವ ಹಂಬಲ ಇಲ್ಲ, ಅಂಥವರ ಸೇವೆಯನ್ನು ನಾನು ಮಾಡುವುದಿಲ್ಲ, ಮೈ ಮಾರಿಕೊಳ್ಳುವವಳಲ್ಲ. ಇದರ ಜೊತೆಗೆ ನಿಮಗೆ ಬೇಕಾದರೆ ಅಲಂಕಾರದ ವಸ್ತುಗಳನ್ನು ನಾನು ರೆಡಿ ಮಾಡಿಕೊಡುತ್ತೇನೆ, ತಲೆಬಾಚುವುದು ಅದು ರಾಣಿಯರಿಗೆ ಮಾತ್ರ, ಹಿರಿಯರಿಗೆ ಮಾತ್ರ, ಬೇರೆಯವರಿಗೆ ಯಾರಿಗೂ ಕೂಡ ಅವರು ಎಂಜಲು ತಿನ್ನುವುದಿಲ್ಲ ಇತ್ಯಾದಿಗಳೆಲ್ಲವನ್ನು ಕೂಡ ಅವಳು ಹೇಳಿ ತನ್ನ ವ್ಯವಸ್ಥೆಗೆ ನೀವು ಇಷ್ಟು ಒಪ್ಪುವುದಾದರೆ ನಾನು ಇಲ್ಲಿರ್ತೇನೆ, ಇಲ್ಲ ಅಂದರೆ ಹೊರಡ್ತೇನೆ ಅಂತ. ಇದು ಈ ಭಾಗವನ್ನು ಇಲ್ಲಿ ಯಾಕೆ ಪಾಂಡವರಿಗೆ ಸೂಚಿಸಿದ್ದು ಅಂದರೆ, ಮುಂದೆ ದ್ರೌಪದಿ ಇದೇ ಮಾತನ್ನು ವಿರಾಟನ ಮುಂದೆ ಅಂದರೆ ಸುದೇಶ್ನೆಯ ಮುಂದೆ ತಾನು ಇದೇ ಸೈರಂಧ್ರಿಯಾಗಿ ಯಾರ ಪಾದವನ್ನು ತೊಳೆಯದೆ ಅಲ್ಲಿಯ ಉಳಿದವರ ಎಂಜಲನ್ನು ತಿನ್ನದೆ ಬೇರೆ ಗಂಡು ಮಕ್ಕಳ ಜೊತೆಗಿನ ವ್ಯವಹಾರವನ್ನು ಇಟ್ಟುಕೊಳ್ಳದೆ ಬಾಳ್ತೇನೆ ಅಂತನ್ನುವ ಮಾತನ್ನು ಇಲ್ಲಿ ದಮಯಂತಿ ಏನು ಹೇಳ್ತಾಳೋ ಅದನ್ನು ಮುಂದೆ ಅಂದರೆ ಈ ಎಲ್ಲ ಕಥೆ ಒಂದಕ್ಕೊಂದು ಸಂಬಂಧ ಇದೆ. ನಮಗಿದು ಗೊತ್ತಿಲ್ಲದೆ ಇದು ಯಾರೋ ಸೇರಿಸಿದ್ದು, ಇದು ಆಮೇಲೆ ಬಂದಿದ್ದು ಅಂತ ಎಷ್ಟು ಸುಲಭವಾಗಿ ಮಾತಾಡ್ತೇವೆ. ಆದರೆ ಡೀಟೇಲ್ ಆಗಿ ಓದಿದವನಿಗೆ ಪ್ರತಿಯೊಂದು ಸಂಗತಿಯೂ ಕೂಡ ಪಾಂಡವರ ಕಥೆಯ ಜೊತೆಗೆ ಸಂಬಂಧ ಇದೆ. ನಾನು ತುಂಬ ಕಥೆಗಳಿಗಿರುವ ಸಂಬಂಧವನ್ನು ಬಿಡಿಸ್ಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಮಗೆ ಬೇಕಾಗಿರುವ ಕಥೆ ದಮಯಂತಿಯದ್ದು. ಸರಿ, ಇಷ್ಟಾದ ಮೇಲೆ ಅವಳು ತನ್ನ ಗುಟ್ಟು ಬಿಟ್ಟುಕೊಡ್ಲಿಲ್ಲ, ತಾನು ಯಾರು ಏನು ಅಂತ ಹೇಳಲಿಲ್ಲ. ಆದರೆ ತನ್ನ ಗಂಡನ ಹುಡುಕಾಟದಲ್ಲಿದ್ದೇನೆ, ಅಷ್ಟಾಗೋ ತನಕ 1 ವರ್ಷದ ಈ ವ್ಯವಸ್ಥೆಯಲ್ಲಿ ಗಂಡನನ್ನು ಪಡೆದ ಮೇಲೆ ನಾನು ಮರಳಿ ಹೋಗ್ತೇನೆ, ಅಲ್ಲಿಯ ತನಕ ಸೇವೆಗೊಂದು, ಹಾಗೆ ನಿಮ್ಮ ಮನೆಯಲ್ಲಿ ಉಣ್ಣುವುದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ ಬಳಿಕ ತನ್ನ ಮಗಳಾದ ಸುನಂದ ಅನ್ನುವಳನ್ನು ನಿನಗೆ ಸಹಾಯಕ್ಕೆಯಾಗಿರ್ತಾಳೆ, ಏನಾದರೂ ಬೇಕು ಅಂದರೆ ಇವಳತ್ರ ಕೇಳು, ನೀನು ಕೆಲಸ ಮಾಡಬೇಕು ಅಂತ ನನ್ನ ಉದ್ದೇಶ ಅಲ್ಲ, ಆದರೆ ನಿನಗೆ ಉಣ್ಣುವ ಅನ್ನಕ್ಕೆ ಏನಾದರೂ ಕಾರ್ಯ ಬೇಕು ಅಂತ ನೀನು ಇಷ್ಟಪಟ್ಟು ಇದು ನಿನ್ನ ಒಳ್ಳೆಯ ಗುಣ ನನಗೆ ಇಷ್ಟ ಆಯಿತು ಅಂತ ಹೇಳಿ ಕೆಲಸವನ್ನು ಕೊಟ್ಟು, ಜೊತೆಗೆ ನೀನು ಏನು ಕೇಳಿದ್ರು ಈ ಅರಮನೆಯಲ್ಲಿ ನಿನಗೆ ವ್ಯವಸ್ಥೆ ಇದೆ ಅಂತ ರಾಜಮಾತೆ ಅನುಕೂಲ ಮಾಡಿ ಕೊಡ್ತಾಳೆ. ಅಲ್ಲಿಗೆ ಅದೇ ಪ್ರದೇಶಕ್ಕೆ ಭೀಮಸೇನ ಮತ್ತು ಆತನ ಹೆಂಡತಿ ಅಂದರೆ ದಮಯಂತಿಯ ತಂದೆ ತಾಯಿ ಊರುಗಳಲ್ಲಿ, ಯಾಕೆಂದರೆ ರಾಜ್ಯ ಕಳೆದುಕೊಂಡಿದ್ದಾರೆ, ಎಲ್ಲಿದ್ದಾರೆ ಅಳಿಯ ಮತ್ತು ಮಗಳು ಅಂತ ಗೊತ್ತಿಲ್ಲದೆ ದಿಕ್ಕುಗಳಿಗೆ ತಮ್ಮ ಸೇವಕರನ್ನು ಗುಪ್ತಚರರನ್ನು ಕಳುಹಿಸಿ ಹುಡುಕಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಸುದೇವ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಈ ಚೇದಿ ದೇಶದ ಅರಮನೆಯ ಹತ್ತಿರ ಬಂದು ಎಲ್ಲ ಕೆಲಸಗಳಲ್ಲೂ ಕೂಡ ಯಾವಾಗಲೂ ಬಾಡಿದ ಮುಖವುಳ್ಳವಳಾಗಿ ಸುನಂದೆ ಜೊತೆಗೆ ಓಡಾಡ್ತಾ ಇದ್ದ ಈ ಹೆಣ್ಣು ಮಗಳನ್ನು ನೋಡಿ ಇವಳನ್ನೆಲ್ಲೋ ನೋಡಿದ್ದೇನೆ ಅಂತ ಭಾವಿಸಿ ಗುಟ್ಟಾಗಿ ಒಂದು ಕಡೆಗೆ ಆಕೆಯನ್ನು ಭೇಟಿಯಾಗಿ, ನೀನು ದಮಯಂತಿ ಅಲ್ವಾ ಅಂತ ಕೇಳ್ತಾನೆ. ನಿನ್ನ ಜೊತೆಗೆ ಚಿಕ್ಕಂದಿನಿಂದ ನಾನು ಬಾಳಿ ದೊಡ್ಡವನಾದವನು, ನಿನ್ನ ಸ್ನೇಹಿತ ನಾನು, ನನ್ನ ಬಗ್ಗೆ ನಿನಗೆ ಪರಿಚಯ ಆಗಲಿಲ್ವಾ ಅಂತ ತನ್ನನ್ನು ಹೇಳಿಕೊಂಡು ಆಕೆಯನ್ನು ಮಾತನಾಡಿಸ್ತಾನೆ. ಇದನ್ನು ರಾಜಮಾತೆ ದೂರದಿಂದ ನೋಡ್ತಾಳೆ. ನೋಡಿದಾಗ ಓಹ್, ಇದೇನೋ ಒಂದು ಸಂಬಂಧ ಇದೆ, ವಿಚಾರಿಸಬೇಕು. ಯಾಕೆಂದರೆ ಅವಳಿಗೆ ಯಾವಾಗಲೂ ಕ್ವಶನ್ ಮಾರ್ಕ್, ಏನು ಅಂತ ಒಂದು ಚೂರು ಗುಟ್ಟು ಬಿಟ್ಟು ಕೊಟ್ಟಿರಲಿಲ್ಲ.
ಹಾಗಾಗಿ ಇವನಿಂದ ತಿಳ್ಕೊಳ್ಬೇಕು ಅಂತ ಹೇಳಿ ಕೊನೆಗೆ ಅವನನ್ನು ಹಿಡಿದು ಮಾತನಾಡಿಸ್ತಾಳೆ. ಯಾರವಳು, ಏನು ಹೇಳು ನನಗೆ ಅಂತ. ಆಗ ಅವನು ಇದ್ದ ವಿಷಯವನ್ನು ಹೇಳುತ್ತಾನೆ. ಅವಳಿಗೆ ತುಂಬ ಆಶ್ಚರ್ಯ ಮತ್ತು ಸಂತೋಷ ಆಗುತ್ತೆ. ಕೂಡಲೇ ಅವಳನ್ನು ಕರೆಸಿ, ಅಯ್ಯೋ ನೀನಾ ದಮಯಂತಿ, ನನಗೆ ಗೊತ್ತೇ ಇರಲಿಲ್ಲ, ನಿಮ್ಮಮ್ಮ ನನ್ನ ತಂಗಿ ಅಂತ ಹೀಗೆ ಮಾತನಾಡಿ, ಇದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೇನೆ, ಹೆದರಬೇಡ, ನಳನನ್ನು ನಾನು ಹುಡುಕಿಸ್ತೇನೆ ಅಂತ ತಾನೂ ಕೂಡ ಸೇವೆಯಲ್ಲಿ ನಿನಗೆ ಸರ್ವಿಸ್ ಕೊಡೋದ್ರಲ್ಲಿ ನನಗೆ ತುಂಬ ಆಸಕ್ತಿ, ಕುತೂಹಲ, ಸಂತೋಷ ಇದೆ ಅಂತ ಹೇಳ್ತಾಳೆ. ಆದರೆ ನನಗೀಗ ಬೇಕಾಗಿರೋದು ಆ ಸೇವೆ ಜೊತೆಗೆ ನಾನು ನಮ್ಮ ಅಪ್ಪ ಅಮ್ಮನನ್ನು ಸೇರಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೀರಾ ಅಂತ ದಮಯಂತಿ ಕೇಳ್ತಾಳೆ. ಕೂಡಲೇ ಅದಕ್ಕೆ ಬೇಕಾದ ವ್ಯವಸ್ಥೆ ಆಗುತ್ತೆ. ನೇರವಾಗಿ ತನ್ನ ಕುಂಡಿನಪುರಕ್ಕೆ, ವಿದರ್ಭ ದೇಶಕ್ಕೆ ಬರ್ತಾಳೆ. ಅಪ್ಪ ಅಮ್ಮನ ಹತ್ರ ನಡೆದ ಸಂಗತಿಯನ್ನೆಲ್ಲ ವಿವರಿಸ್ತಾಳೆ. ಮಗಳು ಸಿಕ್ಕಿಲ್ಲ ಅಂತ ಸಂತೋಷ ಆಯಿತು. ಆದರೆ ಅಳಿಯ ಎಲ್ಲಿ ಹೋದ ಅಂತ ಗೊತ್ತಾಗದೆ ಆಕೆ ವ್ಯಥೆ ಪಡ್ತಾ ಇರೋದನ್ನು ನೋಡಿ ಪುನಃ ಅವಳು ಒಂದು ಹಾಡು ಹೇಳಿ ಕಳಿಸ್ತಾಳೆ. ಯಾರೇ ಹೋದಾಗಲೂ, ವ್ಯಕ್ತಿಗಳು ಸಿಕ್ಕಿದಾಗಲೂ, ಯಾಕೆಂದರೆ ಗುಪ್ತಚರರಿಂದ ಹುಡುಕಿದ್ರೆ ಇದು ಸಾಧ್ಯ ಆಗುವುದಿಲ್ಲ, ಇದಕ್ಕೆ ಬೇಕಾದ ಋತ್ವಿಜರೇ, ಅದಕ್ಕೋಸ್ಕರ ಋತ್ವಿಜರೇ ಬೇಕು ಅಂತ ಯೋಚನೆ ಮಾಡಿ ಆ ಒಳ್ಳೆಯ ಎಲ್ಲಿ ಹೋದೆ ನೀನು ಒಂದು ಹೆಣ್ಣನ್ನು ನಡುದಾರಿಯಲ್ಲಿ ಬಿಟ್ಟು, ಆ ಸಂಸ್ಕೃತದಲ್ಲಿ ಪದ್ಯ ಬಹಳ ಚಂದ ಇದೆ. ಎಲ್ಲಿ ಹೋದೆ ನೀನು ನಡುದಾರಿಯಲ್ಲಿ ನಿನ್ನ ಹೆಣ್ಣನ್ನು ಬಿಟ್ಟು, ನಿನ್ನ ಬದುಕಿನುದ್ದಕ್ಕೂ ಕೂಡ ನಿನ್ನ ಜೀವನವನ್ನೇ ಪ್ರತಿಯೊಂದರಲ್ಲೂ ಭಾಗವಾಗಿ ತೆಗೆದುಕೊಂಡು ಬಿಟ್ಟು ಹೋದೆಯ ಆ ಕಟ್ಟು, ಹೇಗೆ ಬಿಟ್ಟು ಹೋಯಿತು ನಿನಗೆ ಆ ಸಂಬಂಧ ಅಂತ ಚಂದದ ಒಂದು ಹಾಡನ್ನು ಹೇಳಿ, ಯಾರಾದರೂ ಈ ಹಾಡಿಗೆ ಪ್ರತಿಕ್ರಿಯೆ ನೀಡಿದರೆ ಅವರ ವಿವರ ನನಗೆ ಬೇಕು ಅಂತ ಹೇಳಿ ಕಳುಹಿಸಿರ್ತಾಳೆ. ಇತ್ತ ನಳ ಅರಮನೆ ಬಿಟ್ಟು, ಹೆಂಡತಿಯನ್ನು ಬಿಟ್ಟು ಬಂದವನು ಬಹಳ ದಿವಸಗಳ ಕಾಲ ಅವನೂ ಹೀಗೆ ಆಹಾರಕ್ಕೆ ನೀರಿಗೆ ಒದ್ದಾಟ ಪಡ್ತಾ ಒಂದು ದಾವಾಗ್ನಿಯನ್ನು ನೋಡುತ್ತಾನೆ. ಕಾಳ್ಗಿಚ್ಚು ತುಂಬಿ ತುಳುಕಿ ಉರಿತಾ ಇರುತ್ತೆ. ಅದರಲ್ಲಿ ಒಂದು ಧ್ವನಿ ಕೇಳುತ್ತೆ, ನಳ ನಳ ನನ್ನನ್ನು ರಕ್ಷಿಸು ಅಂತ ಕೂಗಿದ ಧ್ವನಿ ಕೇಳುತ್ತೆ. ತಕ್ಷಣದಲ್ಲಿ ತನ್ನ ದೇಹದ ಬಗ್ಗೆಯೂ ಕಾಳಜಿ ವಹಿಸದೆ ಯಾರೋ ಅಪಾಯದಲ್ಲಿ ಕೂಗ್ತಾ ಇದ್ದರೆ, ರಾಜ ಅಲ್ವಾ, ಅವನ ಒಳಗಿನ ರಕ್ಷಣೆ ಮಾಡಬೇಕು ಅನ್ನುವ ಕೆಚ್ಚು ಹೊತ್ತಿ ಉರಿಯಿತು. ಕೂಡಲೇ ಅದರೊಳಗೆ ಪ್ರವೇಶ ಮಾಡ್ತಾನೆ. ಒಂದು ಸಣ್ಣದಾದ ಸುತ್ತು ಹಾಕಿಕೊಂಡ ಒಂದು ಸರ್ಪ ನನ್ನನ್ನು ರಕ್ಷಿಸು ಅಂತ ಕೇಳ್ತಾ ಇತ್ತು. ಅದಕ್ಕೆ ಅಲ್ಲಾಡ್ಲಿಕ್ಕೆ ಆಗ್ತಾ ಇಲ್ಲ. ತಕ್ಷಣ ಆ ಸರ್ಪವನ್ನು ಎತ್ತಿ ಹೊರಕ್ಕೆ ತಂದು ಬಿಡಿಸ್ತಾನೆ. ಬಿಡಿಸಿದಾಗ ಅದರ ನಿಜವಾದ ಆಕಾರ ಮತ್ತೆ ಮೊದಲಿಗೆ ಬಂದ ನಂತರ ನಿನ್ನಿಂದ ನನಗೆ ತುಂಬ ಉಪಕಾರ ಆಯಿತು ಅಂತ ಹೇಳಿ ಅವನ ಕಾಲಿಗೆ ಜೋರಾಗಿ ಕಚ್ಚಿಬಿಡುತ್ತೆ. ಕಚ್ಚಿಬಿಟ್ಟು ಇದ್ದಕ್ಕಿದ್ದಾಗೆ ಮೈಯೆಲ್ಲ ವಿಷ ಏರಿ ಅವನ ದೇಹದ ಪ್ರತಿಯೊಂದು ಭಾಗವೂ ಕೂಡ ಇದ್ದ ನೇರ ರೂಪ ಎಲ್ಲ ವಿಕಾರಗೊಂಡು ಕುಬ್ಜನಾಗಿ ಬಿಟ್ಟ. ಅವನಿಗೆ ಬೇಜಾರಾಯಿತು. ನಾನು ನಿನ್ಗೆ ಸಹಾಯ ಮಾಡಿದ್ದಕ್ಕೆ ನೀನು ಮಾಡ್ತಾ ಇರೋದು ಪ್ರತಿಕಾರ, ನನಗೆ ಪ್ರತಿ ಉಪಕಾರ ಅಂತ. ಖಂಡಿತ ಹಾಗೆ ತಿಳ್ಕೊಳ್ಬೇಡ, ಇದು ನಾನು ನಿಜವಾಗ್ಲೂ ನಿನಗೆ ಮಾಡ್ತಾ ಇರೋ ಉಪಕಾರ. ನೀನು ಎಲ್ಲಿದ್ರೂ ಹುಡುಕಿ ಕೊಲ್ಲಬೇಕು ಅಂತ ಪುಷ್ಕರನ ಸೈನಿಕರು ಕಾಯ್ತಾ ಇದ್ದಾರೆ. ನಿನ್ನನ್ನು ಯಾರೂ ಕೂಡ ಗುರುತು ಹಿಡಿಯಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಕೆಲಸ ಮಾಡಿದ್ದೇನೆ. ಇನ್ನೂ ಅನೇಕ ಉಪಕಾರ ಇದರಿಂದ ಇದೆ, ಇದು ನಿನಗೆ ಮುಂದೆ ಗೊತ್ತಾಗುತ್ತೆ. ಆದರೆ ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಯಿತು ಅಂತ ಗೊತ್ತಾದ ಮೇಲೆ ನಿನಗೆ ಮೊದಲಿನ ರೂಪ ಪಡ್ಕೊಳ್ಳಿಕ್ಕೋಸ್ಕರ ಇದೊಂದು ಬಟ್ಟೆಯನ್ನು ನಿನಗೆ ಕೊಟ್ಟಿದ್ದೇನೆ. ಇದನ್ನು ತೊಟ್ಟು ನನಗೆ ಮತ್ತೆ ಮೊದಲಿನ ರೂಪ ಬರಲಿ ಅಂತ ನೀನು ಕೇಳಿಕೋ, ಆಗ ನಿನ್ನ ವ್ಯವಸ್ಥೆ ಸರಿ ಹೋಗುತ್ತೆ. ನೀನು ಯಾಕೆ ಹೀಗಿದ್ದಿ ಅಂತ ಕೇಳಿದಾಗ, ಹಿಂದೆ ಋಷಿಗಳಿಗೆ ನಾನು ಕಾರಣ ಇಲ್ಲದೆ ಹೆದರಿಸಿ ಅವರಿಗೆ ಅಪಾಯ ಮಾಡಿದ್ದಕ್ಕೋಸ್ಕರ ನಿನಗೆ ಅಪಾಯ ಒದಗಿದಾಗ ಅಲ್ಲಾಡದೇ ಇರುವ ಸ್ಥಿತಿ ಬರಲಿ ಅಂತ ನನಗೆ ಶಪಿಸಿದ್ರು. ನಾನು ಕರ್ಕೋಟಕ ಅಂತ ಸರ್ಪ ಇದ್ದೇನೆ. ಆದರೆ ನನ್ನ ತಪ್ಪಿಗೆ ಇವತ್ತು ನಿನ್ನಂತಹ ನಳನನ್ನು ಭೇಟಿಯಾದಾಗಲೇ ಪರಿಹಾರ ಅಂತ ಹೇಳಿದ್ದಕ್ಕೋಸ್ಕರ ಇವತ್ತು ನನ್ನ ದೋಷಗಳನ್ನು ನಾನು ಕಳೆದುಕೊಂಡಿದ್ದೇನೆ. ನೀನು ಬಾಹುಕ ಅನ್ನುವ ಹೆಸರಿನಿಂದ ಮುಂದೆ ಇಲ್ಲೇ ಸ್ವಲ್ಪ ದೂರಕ್ಕೆ ಹೋದಾಗ ಒಬ್ಬ ಋತುಪರ್ಣ ಅಂತ ರಾಜ ಸಿಗ್ತಾನೆ, ಅವನಲ್ಲಿ ಸೇವೆ ಮಾಡಿಕೊಂಡು ನಿನ್ನ ಜೀವನವನ್ನು ಕಳಿಬಹುದು ಅಂತ ಹೇಳಿ ಆ ಸರ್ಪ ಹೊರಟು ಹೋಗುತ್ತೆ. ಹೌದು, ಹೇಳಿದ ಹಾಗೇನೆ ಒಬ್ಬ ರಾಜ ಕಾಡಿನ ಮಧ್ಯದಲ್ಲಿ ಕುದುರೆಯನ್ನು ಸರಿಯಾಗಿ ಜೋಡಿಸ್ಲಿಕ್ಕಾಗದೆ, ಎತ್ತ ಹೋಗಬೇಕು ಅಂತ ಗೊತ್ತಾಗದೆ ತನ್ನ ಸಾರಥ್ಯವನ್ನು ವಹಿಸ್ತಾ ಇದ್ದ ವಾರ್ಷ್ಣೇಯ ಅಂತನ್ನುವ ಒಬ್ಬ ಸಾರಥಿಗೆ ಬೈತಾ ಇದ್ದ. ಇವನು ದೂರದಲ್ಲಿ ನೋಡ್ತಾ ಇದ್ದ. ಬೇರೆ ಬೇರೆ ಕುದುರೆಗಳಿದ್ದಾವೆ, ಹೋಗಬೇಕಾದ ಕುದುರೆಗೆ ಸರಿಯಾಗಿ ಕಟ್ಟಬೇಕಾದ ಜೋಡಿ ಸಿಗ್ತಾ ಇಲ್ಲ. ಅಷ್ಟೊತ್ತಿಗೆ ಇವನು, ಅಯ್ಯೋ ಇದನ್ನು ಜೋಡಿ ನೀವು ಸೇರಿಸಿದರೆ ಉಪಯೋಗ ಇಲ್ಲ, ಈ ಕುದುರೆಯನ್ನು ಕಟ್ಟಿ ಅಂತ ಹೇಳಿ 1-2 ನಿಮಿಷದಲ್ಲಿ ಅದಕ್ಕೆ ಮೈಗೆ ಎಲ್ಲ ಚೆನ್ನಾಗಿ ಸವರಿ ಅದರ ತಲೆಯನ್ನೆಲ್ಲ ನೇವರಿಸಿ ಅದಕ್ಕೆ ಕೊಡಬೇಕಾದ ಒಂದಿಷ್ಟು ಹುಲ್ಲನ್ನು ಕೊಟ್ಟು ನೀರನ್ನು ಇಟ್ಟು ತಯಾರು ಮಾಡಿಬಿಟ್ಟ. ಇವನಿಗೆ ಆಶ್ಚರ್ಯ ಆಯಿತು. ನೀನು ಯಾರು? ನಾನು ಬಾಹುಕ, ಹೀಗೆ ಎಲ್ಲೆಲ್ಲೋ ಓಡಾಡ್ಕೊಂಡಿದ್ದೆ, ಏನಾದರೂ ಕೆಲಸ ಸಿಕ್ಕಿದರೆ ನನಗೆ ಸ್ವಲ್ಪ ಕುದುರೆಗಳ ಬಗ್ಗೆ ಸ್ವಲ್ಪ ಗೊತ್ತಿದೆ, ಏನಾದರೂ ಅವಕಾಶ ಇದ್ದರೆ ನಾನು ಮಾಡ್ತೇನೆ ಅಂತ. ಇಷ್ಟು ಕೆಲಸ ಮಾಡುವಾಗಲೇ ಬಹಳ ಖುಷಿಪಟ್ಟು ಬಿಟ್ಟ ಋತುಪರ್ಣ. ಋತುಪರ್ಣ ಯಾರು ಅಂದರೆ ಅಯೋಧ್ಯ ಅಧಿಪತಿಯಾಗಿದ್ದ, ಅಂದರೆ ರಾಮನ ಪರಂಪರೆಯಲ್ಲಿ ಬಂದವ ಋತುಪರ್ಣ ಅಂತ ರಾಜ. ಅವನು ಹೇಳಿದ, ನೀನು ಹಾಗಾದರೆ ನನ್ನ ಜೊತೆಗಿರು, ನನಗೂ ನಿನ್ನ ಸೇವೆಯ ಅವಶ್ಯಕತೆ ಇದೆ ಅಂತ ಹೇಳಿ ಅವನನ್ನು ಕೂಡಿಸಿಕೊಂಡ. ಈ ಉಳಿದ ಕುದುರೆಗಳನ್ನೆಲ್ಲ ಜೋಡಿಸಿ ಕರ್ಕೊಂಡು ಬಾ ಅಂತ ಹೇಳಿ ಬಾಹುಕನನ್ನ ಸಾರಥ್ಯವನ್ನು ವಹಿಸಿಕೊಂಡು ಊರಿನ ಕಡೆಗೆ ತೆರಳಿದ.
ಬಹಳ ದಿವಸಗಳ ಕಾಲ ಕುದುರೆಯನ್ನು ನೋಡಿಕೊಳ್ಳುವ, ಅದರಲ್ಲಿ ಕುದುರೆಗಳಲ್ಲಿ ಅಶ್ವವಿದ್ಯೆ ಅಂತಂದಾಗ ರಥಕ್ಕೆ ಜೋಡಿಸಬಹುದಾದದ್ದು ಯಾವುದು, ಮೆಸೆಂಜರ್ ಆಗಿ ದೂತನಿಗೆ ಕಳಿಸಬಹುದಾದದ್ದು ಯಾವುದು, ಅಥವಾ ಯುದ್ಧಕ್ಕಾಗಿ ಬರೀ ಒಂದು ಕುದುರೆಯನ್ನು ಬಳಸುವಾಗ ಯಾವುದು, ಅಥವಾ ಯುದ್ಧಕ್ಕಾಗಿ ಜೋಡಿಯಾಗಿ ಬಳಸಬೇಕಾದ ಕುದುರೆಗಳು ಹೇಗಿರಬೇಕು, ಇದರಲ್ಲಿ ನೂರಾರು ಥರದ್ದಿದೆ. ಇಂತಹ ಎಲ್ಲ ವಿಭಾಗಗಳಿಗೆ ಅವನು ಬೇಕಾದ ಚಿಕಿತ್ಸೆಯನ್ನು ಕೊಟ್ಟು ಅದಕ್ಕೆ ಬೇಕಾದ ಸಿದ್ಧತೆ ಮಾಡ್ತಾ ಇದ್ದಾನೆ. ಖುಷಿಯಾಗಿ ಹೋಯಿತು, ನೀನು ನನಗೆ ಅತ್ಯಂತ ಆಪ್ತ ಬಂಟನೂ ಆಗಿರು, ಜೊತೆಗೆ ಈ ಕುದುರೆಗಳನ್ನು ನೋಡಿಕೊಂಡಿರು ಅಂತ ಹೇಳಿ ವ್ಯವಸ್ಥೆ ಮಾಡಿದ. ಇಲ್ಲಿ ಬಹಳ ದಿವಸಗಳ ಕಾಲ ಇದ್ದ ಆ ನಳನ ಅಥವಾ ಬಾಹುಕ ಅಂತ ಈಗ ಹೆಸರಿನಿಂದ ಏನಿದ್ದಾನೋ ಅವನ ಬಗ್ಗೆ ಈ ಸುದೇವನಿಗೆ ಸುದ್ದಿ ಗೊತ್ತಾಯಿತು. ಯಾಕೆಂದರೆ ಮೊದಲು ಒಂದು ಬಾರಿ ಬಂದು ಈ ವಿಷಯವನ್ನು, ಅಂದರೆ ಇಲ್ಲಿ ಬಂದಾಗ ಬಾಹುಕನನ್ನು ಮಾತನಾಡಿಸಿ ಹೋಗಿರ್ತಾನೆ ಈ ಹಾಡನ್ನು ಹೇಳುತ್ತಾ. ಇದನ್ನು ಹೋಗಿ ತಿಳಿಸ್ತಾನೆ ದಮಯಂತಿಗೆ. ಆಗ ಮತ್ತೊಮ್ಮೆ ಆ ಸುದೇವನನ್ನು ಹೇಳಿ ಕಳುಹಿಸ್ತಾಳೆ, ಇದೇ ರೀತಿ ಮತ್ತೊಮ್ಮೆ ಹೋಗಿ ಋತುಪರ್ಣನಿಗೆ ಒಂದು ಸುದ್ದಿಯನ್ನು ತಿಳಿಸಬೇಕು. ಏನು ಅಂದರೆ, ಇಡೀ ಎಲ್ಲ ಕಡೆಯಲ್ಲೂ ಕೂಡ ದಮಯಂತಿಯ ಪುನಃಸ್ವಯಂವರದ ವ್ಯವಸ್ಥೆ ಆಗಿದೆ, ನೀವು ಕೂಡ ನಾಳೆ ಬೆಳಿಗ್ಗೆ ಒಳಗೆ ಅಲ್ಲಿಗೆ ಬರಬೇಕು. ಎಲ್ಲ ರಾಜರು ಕೂಡ ದಿಕ್ಕು ದಿಕ್ಕುಗಳಿಂದ ತಮ್ಮ ಪಟಾಲವನ್ನು ಹೊತ್ತುಕೊಂಡು ಬರ್ತಾ ಇದ್ದಾರೆ, ನೀನು ಕೂಡ ಬರಬೇಕು. ನಾನು ಹೇಳುವುದರಲ್ಲಿ ತಡ ಆಗಿದೆ ಅಂತ ಯೋಚನೆ ಮಾಡಬೇಡ, ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕಾಗತ್ತೆ, ತಯಾರಾಗು ಅಂತ ಹೇಳಿ ಆ ಸುದೇವ ಹೊರಟು ಬಂದ. ಯಾಕೆ ಹೀಗೆ ಹೇಳಿದ್ಲು ಅಂತಂದರೆ, ದಮಯಂತಿ ತನ್ನ ಅಮ್ಮನ ಹತ್ರ ಒಂದು ಹೇಳ್ತಾಳೆ, ಅಮ್ಮ, ನಾನೊಂದು ಅಪ್ಪನ ಹತ್ರ ಕೇಳದೆ ಒಂದು ಕೆಲಸ ಮಾಡ್ತಾ ಇದ್ದೇನೆ, ಇದರಲ್ಲಿ ನನಗೆ ಬಲವಾದ ಒಂದು ನಂಬಿಕೆ ಇದೆ. ಯಾಕೆ ಅಂದರೆ, ಸುದೇವ ಈ ಪದ್ಯವನ್ನು ಹೇಳ್ತಾ ಇರಬೇಕಾದ್ರೆ ಒಬ್ಬ ಯಾರೋ ವಿಕಾರನಾದವನಂತೆ, ಅವನು ಈ ಕಥೆಯನ್ನು ಕೇಳಿ ಕಣ್ಣೀರಿಟ್ಟ ಅಂತೆ. ಏನು ಹೆದರಬೇಡ, ಪಾತಿವ್ರತ್ಯದಿಂದ ಬದುಕ್ತಾ ಇರುವವರಿಗೆ ಯಾವತ್ತೂ ಕೂಡ ಜೀವನದಲ್ಲಿ ತೊಡಕಾಗುವುದಿಲ್ಲ, ಅವರು ಜೀವನದ ಗುರಿಯನ್ನು ಸಾಧಿಸ್ತಾರೆ ಅಂತ ಸಮಾಧಾನವನ್ನು ಹೇಳಿದ್ದಾನಮ್ಮ. ಹಾಗಾಗಿ ನನಗೊಂದು ಗುರುತು ಹಿಡಿಲಿಕ್ಕೋಸ್ಕರ ಒಂದು ಸುದ್ದಿಯನ್ನು ನಾನು ಅಯೋಧ್ಯೆಗೆ ಕಳಿಸ್ತಾ ಇದ್ದೇನೆ, ಅಪ್ಪನ ಹತ್ರ ಆಮೇಲೆ ಹೇಳಬೇಕು ನೀನು. ಈಗ ನಿನ್ನ ಹತ್ರ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಕೆಲಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಪ್ಪನಿಗೆ ಕೆಟ್ಟ ಹೆಸರು ಬರುತ್ತೆ, ಅದಕ್ಕೋಸ್ಕರ ನಿನ್ನ ಹತ್ರ ಮಾತ್ರ ತಿಳಿಸಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ಋತುಪರ್ಣನ ಬರುವಿಕೆಗೆ ಬೇಕಾದ ಒಂದು ಸುದ್ದಿಯನ್ನು ಕಳುಹಿಸಿಕೊಟ್ಟಿದ್ದಾಳೆ. ಅಯ್ಯೋ, ಇವತ್ತು ರಾತ್ರಿ ಹೊರಟು ನಾಳೆ ಬೆಳಿಗ್ಗೆ ಹೋಗುವುದು ಹೇಗೆ? ಅಂದರೆ ಒಂದು ದಿವಸ ಬೆಳಿಗ್ಗೆ ಈ ವಿಷಯ ಬಂದಿದೆ, ಅವತ್ತು ರಾತ್ರಿ, ಮರು ದಿವಸ ಬೆಳಿಗ್ಗೆ, ಇಷ್ಟು ಟೈಮ್ ಇದೆ. ಸರಿ, ಋತುಪರ್ಣನಿಗೆ ದಮಯಂತಿಯ ಪುನಃಸ್ವಯಂವರ ಅಂತ ಹೇಳಿದ ತಕ್ಷಣ ಬಹಳ ಆನಂದ ಆಯಿತು. ಯಾಕೆಂದರೆ ದಮಯಂತಿಯ ಸ್ವಯಂವರಕ್ಕೋಸ್ಕರ ಮೊದಲ ಬಾರಿ ಬಾರದೇ ಇದ್ದವರು ಇರಲಿಲ್ಲ, ಹುಡುಕಿಕೊಂಡು ಬಂದಿದ್ರು. ಆದರೆ ಈಗ ಅಯೋಧ್ಯೆಯಿಂದ ವಿದರ್ಭದ ತನಕ ಒಂದು ರಾತ್ರಿಯಲ್ಲಿ ಪ್ರವೇಶ ಮಾಡುವುದು ಹೇಗೆ ಅಂತ ಯೋಚಿಸಿ ಬಾಹುಕನಿಗೆ ಈ ಸುದ್ದಿ ಕಿವಿಗೆ ಬಿತ್ತು. ಎದೆಯ ಮೇಲೆ ಒಂದು ಅತ್ಯಂತ ಕಾದವ ಕಬ್ಬಿಣದ ಸಲಾಕೆಯನ್ನು ಇರಿದಂತಾಯಿತು ಅವನಿಗೆ. ಹೇಗೆ ಸಾಧ್ಯ ಆಯಿತು? ದಮಯಂತಿ ಮತ್ತೊಂದು ಮದುವೆಯನ್ನು ಒಪ್ಪಿಕೊಂಡ್ಲ? ಆದರೆ ರಾಜ ಹೇಳಿದ, ಹೇಯ್, ನೀನು ಒಳ್ಳೆಯ ಅಶ್ವತಜ್ಞ ಅಲ್ವಾ, ನನಗೆ ರಾತ್ರಿಯೊಳಗೆ ಹೋಗುವ ವ್ಯವಸ್ಥೆ ನೀನು ಮಾಡ್ಲಿಕ್ಕಾಗತ್ತಾ? ರಾಜನಿಗೆ ಏನು ಬೇಕಾದರೂ ಮಾಡ್ತೇನೆ ಅಂತ ಯಾವಾಗಲೂ ಹೇಳ್ತಿದ್ಯಲ್ವ, ಮಾಡ್ತೇ ಈಗ? ಖಂಡಿತ ಮಾಡ್ತೇನೆ ಅಂತಂದ. ಮಾಡ್ತೇನೆ ಅಂತ ಹೇಳುವಾಗ ಒಂದು ನೋವಿತ್ತು. ನನ್ನದೇ ಹೆಂಡತಿಯ ಮದುವೆಗೆ ನನ್ನ ಯಜಮಾನನನ್ನು ಕರ್ಕೊಂಡು ಹೋಗಬೇಕು. ಆದರೆ ಅವಳು ಯಾಕೆ ಮಾಡಿರ್ಬೋದು? ಅಷ್ಟು ಬೇಗ ಅವಳು ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವವಳಲ್ಲ. ಆದರೆ ಒಂದು ಲೋಕದ ನಿಯಮವನ್ನು ಹೇಳ್ತಾರೆ, ಸಾಮಾನ್ಯ ಹೆಣ್ಣು ಮಕ್ಕಳು ತುಂಬ ತತ್ತರಿಸಿದಾಗ ಕೆಲವೊಮ್ಮೆ ಗಟ್ಟಿಯಾದ ನಿರ್ಧಾರ ಬದಲಾಯಿಸಿಕೊಂಡು ಬಿಡುತ್ತಾರೆ. ಹಾಗೆ ಇವಳು ಮಾಡಿರಬಹುದು, ತಪ್ಪಿಲ್ಲ, ಅವಳ ಬಗ್ಗೆ ನಾನು ಕೋಪ ಮಾಡಿಕೊಳ್ಳೋದಿಲ್ಲ. ಅಥವಾ ಅವಳು ಇನ್ನೇನಾದರೂ ರೀತಿಯಿಂದ ನನ್ನ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರನೇ ಈ ಪ್ರಯತ್ನ ಮಾಡಿರಬಹುದಾ? ಹೀಗೆ ಇದೆರಡನ್ನೂ ಸರಿ ಯಾವುದು ಅಂತ ತಿಳ್ಕೊಳ್ಬೇಕಾದ್ರೆ ನಾನು ಹೋಗಲೇಬೇಕು, ಅದಕ್ಕೋಸ್ಕರನಾದರೂ ಋತುಪರ್ಣನನ್ನು ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡಿ ಸಿದ್ಧಪಡಿಸ್ತೇನೆ ಅಂತ ಕೃಶವಾದ ಶರೀರವುಳ್ಳ 4 ಕುದುರೆಗಳನ್ನು ಜೋಡಿಸಿ ತಕ್ಷಣ ರಥವನ್ನು ಕಟ್ಟಿದ. ಋತುಪರ್ಣ ಹೇಳಿದ, ಏನಪ್ಪ ನೀನು, ನಾವು ರಾತ್ರೋರಾತ್ರಿ ಹೋಗಬೇಕಾದ ದೂರ ಎಷ್ಟು ದೂರ ಇದೆ, ಈ ಕೃಶವಾದ ಸಣಕಲು ಶರೀರದ ಕುದುರೆಗಳನ್ನು ಕರ್ಕೊಂಡು ಹೋಗ್ತಾ ಇದೆಯಲ್ಲೋ, ನಿನಗಾಗುತ್ತಾ ಇದು ಅಂತ. ಯಜಮಾನ್ರೇ, ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನೀನು ಮದುವೆಗೆ ಕಲ್ಲು ಹಾಕ್ಲಿಕ್ಕೋಸ್ಕರನೇ ಪ್ರಯತ್ನ ಮಾಡ್ತಾ ಇದ್ದಿಲ್ಲ ಅಂದರೆ ಇದನ್ನು ಕಟ್ತಿರ್ಲಿಲ್ಲ. ಹಾಗಾದರೆ ನೀವು ಯಾರ ಹತ್ರ ಅದು ಕಟ್ಟಿಸಿಕೊಂಡು ನಾನು ಹೊರಡುತ್ತೇನೆ ಅಂತ ಅವನಿಗೆ ಸಿಟ್ಟು ಬಂದುಬಿಡ್ತು. ಸರಿ, ಹೊರಡುವಾಗ ಇಲ್ಲ ನಿನ್ನ ಅಶ್ವತಜ್ಞತೆಯ ಬಗ್ಗೆ ನನಗೆ ನಂಬಿಕೆ ಇದೆ, ಬಾ ಅಂತ ಕೂಡಿಸಿ ಅವನನ್ನು ಹೊರಡುವಾಗ ವಾರ್ಷ್ಣೇಯನು ಜೊತೆಗಿದ್ದ. ಜೊತೆಗೆ ವಾರ್ಷ್ಣೇಯ ಯಾರು ಅಂದರೆ, ಆರಂಭದಲ್ಲಿ ನಳನಿಗೆ ಸ್ವತಃ ಸಾರಥ್ಯವನ್ನು ವಹಿಸ್ತಾ ಇದ್ದವ. ಅವನು ದಮಯಂತಿ ಹೇಳಿದ್ಲು ಅಂತ ತನ್ನ 2 ಮಕ್ಕಳನ್ನು ತವರಿನ ಮನೆಗೆ ಕಳುಹಿಸಿಕೊಟ್ಟ ನಂತರ ನೀನು ಎಲ್ಲಿಯಾದರೂ ನಿನ್ನ ಕೆಲಸ ನೋಡ್ಕೊಳ್ಳಪ್ಪ ಅಂತ ಹೇಳಿದ್ಲವಳು. ಹಾಗಾಗಿ ಅವನು ಹುಡುಕೊಂಡು ಕೊನೆಗೆ ಋತುಪರ್ಣನ ಬಳಿಗೆ ಬಂದು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದ. ಈ ಪ್ರತಿಯೊಂದು ನಡೆಯೂ ಕೂಡ ನಳನದ್ದು ತನ್ನ ಯಜಮಾನನ ನೆನಪಾಗ್ತಾ ಇತ್ತು. ಪ್ರತಿ ಸರ್ತಿ ಮಾತಾಡುವಾಗಲೂ ನೀನು ಯಾರು ಅಂತ ಪ್ರತಿ ಸರ್ತಿ ಕೇಳ್ತಾ ಇದ್ದ. ನಾನೊಬ್ಬ ಬಾಹುಕ ಅಂತ ತನ್ನ ವಿಕಾರದ ಶರೀರದ ಬಗ್ಗೆ ಏನೂ ಹೇಳಿಕೊಳ್ಳದೆ ಅನಾಥ ನಾನು ಅಂತ ಹೇಳ್ಕೊಳ್ತಾ ಇದ್ದ. ಆದರೆ ಈ ಸಂದರ್ಭದಲ್ಲಿ ಅವನು ನನ್ನ ಯಜಮಾನನೇ ಹೀಗೆ ಇಷ್ಟು ಸರಿಯಾದ ಕುದುರೆಯನ್ನು ಇಂಥ ದಿಕ್ಕಿಗೆ ಹೀಗೆ ನಡೆಸಲಿಕ್ಕೋಸ್ಕರ ಅದು ಹೇಗೆ ಹಾರಿತು ಅಂದರೆ ಆಕಾಶದಲ್ಲಿ ವಿಮಾನದಲ್ಲಿ ಹೋದ ಹಾಗೆ ಇತ್ತು ಅಂತ.
ಆ ಮಧ್ಯದಲ್ಲಿ ಏನಾಯಿತು ಅಂದರೆ ಅವನ ಉತ್ತರೀಯ ಹಾರಿ ಹೋಯಿತು. ಹಾರಿ ಹೋಯಿತು ಅಂದರೆ ಹೀಗೆ ಕಂಡಿದೆ, ಹಾರಿ ಹೋದದ್ದು ಕಂಡಿದೆ ಅಂತ ಹೇಳಿ ಅದನ್ನು ಹಿಡಿಲಿಕ್ಕೆ ಹೋದ, ಸಿಗಲಿಲ್ಲ. ನೋಡೋ ನನ್ನ ಉತ್ತರೀಯ ಹಾರಿ ಹೋಗಿದೆ, ಅದನ್ನು ಹಿಡ್ಕೊಳ್ಳಿಕ್ಕೆ ನೀನು ನಿಲ್ಲಿಸಿಲಿ ಅಂತಂದ. ಆಗ ಆ ಬಾಹುಕ ಹೇಳ್ತಾನೆ, ಅದು 5 ಯೋಜನೆ ಹಿಂದೆ ಇದೆ, ಈಗ ನಾವು ಅದನ್ನು ಹಿಡ್ಕೊಂಡು ಬರಲಿಕ್ಕಾಗೋದಿಲ್ಲ, ನಾವು ನಿಂತರೆ ಮದುವೆಗೆ ತಡ ಆಗುತ್ತೆ. ಬೇಡ ಹೋಗಲಿ. ಸರಿ, ಅದು ಬಹಳ ಬೆಲೆ ಬಾಳುವ, ಯಾಕೆಂದರೆ ಅದು ರಾಜನ ಒಂದು ಗರಿಮೆಯನ್ನು ಹೇಳುವ ಪೋಷಾಕ ಆಗಿತ್ತು, ಅದು ಇಲ್ಲದೇ ಇದ್ರೂ ಸರಿ, ಮೊದಲು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಒಪ್ಪಿಕೊಂಡು ಹೋಗುವಾಗ ಎಡಭಾಗದಲ್ಲಿ ಒಂದು ದೊಡ್ಡ ಮರ ಕಾಣಿಸ್ತು. ಯೋಚನೆ ಮಾಡಿ, ಅದು ಒಂದು ಕ್ಷಣದಲ್ಲಿ 5-6 ಯೋಜನೆಗಳಷ್ಟು ದೂರ ಹೋಗುವ ದಾರಿಯ ಮಧ್ಯದಲ್ಲಿ ಒಂದು ಅತ್ಯಂತ ದೊಡ್ಡದಾದ ಮರವನ್ನು ಋತುಪರ್ಣ ಕಂಡಿದ್ದಾನೆ. ಕಂಡವನೇ ಆ ಮರದಲ್ಲಿ ಎಷ್ಟು ಎಲೆಗಳಿವೆ ಅಂತ ಲೆಕ್ಕ ಹಾಕಿ ಹೇಳ್ತಾನೆ. ಎಷ್ಟೋ 1000 ಎಲೆಗಳಿವೆ ಅಂತ ಹೇಳ್ತಾನೆ. ಅದರಲ್ಲೂ ಬಲಗಡೆಯ ಕೊನೆಯ ಭಾಗಕ್ಕೆ ಟೊಂಗೆಯೊಂದು ಇಳಿಬಿದ್ದಿದ್ರಲ್ಲಿ ಇಷ್ಟು ಹಣ್ಣುಗಳಿವೆ, ಇಷ್ಟು ಎಲೆಗಳಿವೆ ಅಂತ ಹೇಳ್ತಾನೆ. ಕೂಡಲೇ ಬಾಹುಕ ರಥವನ್ನಲ್ಲಿ ನಿಲ್ಲಿಸ್ತಾನೆ. ಅದು ಹೇಗೆ ಹೇಳ್ತಿ? ಅಷ್ಟು ದೂರದಲ್ಲಿರುವಂತಹ ಆ ಮರದಲ್ಲಿರುವ ಎಲೆಗಳು ಇಷ್ಟೇ ಇದೆ ಅಂತ ಹೇಗೆ ಹೇಳ್ತೀನಿ? ನನಗೆ ಇದರ ನಂಬಿಕೆ ಇಲ್ಲ. ಇಲ್ಲ, ನನಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾನೆ. ನಿನಗೆ ಸಂಖ್ಯಾಶಾಸ್ತ್ರ ಗೊತ್ತಿರ್ಬೋದು, ಆದರೆ ನನಗೆ ನಂಬಿಕೆ ಇಲ್ಲ, ನಾನೊಮ್ಮೆ ಲೆಕ್ಕ ಮಾಡ್ತೇನೆ ಅಂತ ಸೀದಾ ರಥವನ್ನು ನಿಲ್ಲಿಸಿದ. ಹೋದ, ಆ ಮರದ ಟೊಂಗೆಯನ್ನು ಇಳಿಸಿ ಅದರಲ್ಲಿ ಹಣ್ಣು ಎಲೆ ಎಲ್ಲ ಲೆಕ್ಕ ಮಾಡಿದ. ಇವನು ಹೇಳ್ದ, ಅಯ್ಯೋ ಪುಣ್ಯಾತ್ಮ, ನೀನು ಈಗ ಹೋಗೋದಕ್ಕೆ ತಡ ಆಗುತ್ತೆ, ನಿನಗಲ್ಲಿ ಒಂದು ಉತ್ತರೀಯವನ್ನು ತಂದುಕೊಡ್ಲಿಕ್ಕೆ ತಡ ಆಗುತ್ತೆ ಅಂತಂದು, ಆದರೆ ಇಲ್ಲಿ ಮಾತ್ರ ತಡ ಆಗುತ್ತಾ ಇಲ್ಲ ಅಂತ ಹೇಗೆ ನಿಲ್ಲಿಸ್ತಾ ಇದ್ದಿ ರಥವನ್ನು? ನಿಮಗೆ ನಾನು ಕರ್ಕೊಂಡು ಹೋದ್ರೆ ಆಯ್ತಲ್ವಾ? ನನಗೆ ಈ ಕುತೂಹಲ ತಣಿಯದೇ ಇದ್ರೆ ನಂಗೆ ಅಲ್ಲಿ ಹೋಗೋ ತನಕನೂ ತಲೆಯಲ್ಲಿ ಆ ಎಲೆಗಳು ಎಷ್ಟಿವೆ ಅಂತನೋ ಯೋಚನೆಗಳು ತಪ್ಪೋದೇ ಇಲ್ಲ, ನಾನು ಲೆಕ್ಕ ಮಾಡ್ತೇನೆ ಅಂತ ಅವನು ಕೂಡಲೇ ಎಲ್ಲ ಬಿಡಿಸಿ ಲೆಕ್ಕ ಮಾಡಿದ. ಹೇಳಿದ ಲೆಕ್ಕ ಯಥಾವತ್ತಾಗಿತ್ತು. ಖುಷಿಯಾಗಿ ಹೋಯ್ತು ಅವನಿಗೆ. ಇದೆಲ್ಲ ಹೇಗೆ ಗೊತ್ತು? ನನಗೆ ಸಂಖ್ಯಾಶಾಸ್ತ್ರ ಗೊತ್ತು, ನಾನು ನಿನಗೆ ಅಶ್ವ ವಿದ್ಯೆಯನ್ನು ಹೇಳಿಕೊಡ್ತೇನೆ, ನನಗೆ ನೀನು ಅಕ್ಷಹೃದಯವನ್ನು ಮತ್ತು ಈ ಸಂಖ್ಯಾಶಾಸ್ತ್ರವನ್ನು ಹೇಳಿಕೊಡಬೇಕು ಅಂತ. ಆ ಋತುಪರ್ಣನಿಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಇವನು ಕರ್ಕೊಂಡು ಹೋಗ್ತೇನೆ ಅಂತ ಅನ್ನುವ ನಂಬಿಕೆ ಇತ್ತಾದ್ರಿಂದಾಗಿ ಅಶ್ವವಿದ್ಯೆ ಅವನು ಕೊಡ್ತೇನೆ ಅಂತ ಹೇಳಿದಲ್ವಾ, ಅದಕ್ಕೋಸ್ಕರ ಇವನಿಗೆ ಅಕ್ಷವಿದ್ಯೆಯನ್ನು ಕೊಟ್ಟ. ಅಕ್ಷವಿದ್ಯೆ ಅಂದರೆ ದ್ಯೂತಾಡುವಾಗ ಎಷ್ಟು ವೇಗವಾಗಿ, ಅದೆಲ್ಲ ಬೇರೆ ಬೇರೆ ಕ್ರಮ ಇದೆ ಅದರಲ್ಲಿ, ಎಷ್ಟು ವೇಗವಾಗಿ ಎಸೆದರೆ ಆ ದಾಳ ಎಷ್ಟು ಸಂಖ್ಯೆಯಲ್ಲಿ ಹೊರಮುಖವಾಗಿ ಬೀಳುತ್ತೆ ಅನ್ನೋದು ಅದೊಂದು ಕಲೆ. ಆ ಕಲೆಯನ್ನು ಚೆನ್ನಾಗಿ ತಿಳಿದು ಅದನ್ನು ಹೇಗೆ ಆಡಬೇಕು, ಯಾವಾಗ ಆಡಬೇಕು, ಯಾವುದನ್ನು ಯೋಚನೆ ಮಾಡಿದರೆ ಏನು ಹಾಕಬೇಕು, ಅವ್ರು ಹೇಳಿದರೆ ಏನನ್ನು ಹೇಳಬೇಕು, ಅವರು ಏನನ್ನು ಹೇಳುವ ಹಾಗೆ ನಾವು ಮಾಡಬೇಕು, ಇದೆಲ್ಲವನ್ನು ಅವನು ಕಲಿಸಿದ. ಆಶ್ಚರ್ಯ ಅಂದರೆ ಅಷ್ಟು ಹೊತ್ತಿಗೆ ಅವನು ಆ ವಿದ್ಯೆಯನ್ನು ಪಡೆದ ಸ್ವಲ್ಪ ಕ್ಷಣದಲ್ಲೇ ಇದ್ದಕ್ಕಿದ್ದಂತೆ ಒಂದು ವಿಕಾರವಾದ ಅವನ ದೇಹದ ಒಳಗಿನಿಂದ ಒಂದು ಕಪ್ಪು ಶರೀರ ಹೊರಕ್ಕೆ ಬಂದು ಅವನಿಗೆ ಮಾತ್ರ ಕಂಡು, ನಾನು ನಿನ್ನ ಒಳಗೆ ನಿಂತು ಇಷ್ಟು ದಿವಸಗಳ ಕಾಲ ಒದ್ದಾಡ್ತಾ ಇದ್ದೆ. ನಳನಿಗದು ಕಂಡಿತು, ಸಿಟ್ಟುವಂತವನಿಗೆ ಅವನನ್ನು ನೋಡಿ. ಅವನು ಯಾರು ಅಂತ ಅವನನ್ನು ಗುರುತಿಸಿದ. ಅವನು ಯಾರು ಅಂದರೆ ಕಲಿಯನ್ನು ನೋಡಿ ಸುಟ್ಟು ಬಿಡ್ತೇನೆ ಅಂತ ತಾನೇ ಕಿವಿಯನ್ನು ಮುಟ್ಟಿ ನೀರನ್ನು ಅಭಿಮಂತ್ರಿಸಿಕೊಂಡು ಶಾಪ ಕೊಡಲಿಕ್ಕೆ ಅಂತ ಕೈ ತೆಗೆದಾಗ, ನನ್ನನ್ನು ಕ್ಷಮಿಸಿಬಿಡು, ನನಗೆ ಅನಿವಾರ್ಯವಾಗಿ ಏನೋ ಒಂದು ಹೊಟ್ಟೆ ಕಿಚ್ಚಿನಿಂದ ನಿನ್ನನ್ನು ಪ್ರವೇಶ ಮಾಡಿದ್ದೇನೆ, ನೀನು ನನಗೀಗ ಶಾಪ ಕೊಡಲಿಲ್ಲ ಅಂದರೆ ನಿನಗೆ ನಾನು ಒಳ್ಳೆಯದನ್ನೇ ಮಾಡ್ತೇನೆ, ಏನು ಮಾಡ್ತೀನಿ? ಅವನು ಹೇಳ್ತಾನೆ, ನಿನ್ನ ಈ ಕಥೆಯನ್ನು ಯಾರು ಕೇಳ್ತಾನೋ ಅವರಿಗೆ ಕಲಿಯ ದೋಷ ಯಾವತ್ತೂ ಕೂಡ ತಟ್ಟದ ಹಾಗೆ ನಾನು ಮಾಡ್ತೇನೆ. ನಿನ್ನ ಜೊತೆಗೆ ಸಂಬಂಧಪಟ್ಟ ಉಳಿದ ಎಲ್ಲರ ಕಥೆಯನ್ನು ಕೂಡ ಜೋಡಿಸಿಕೊಂಡ್ರೆ ಅವರ ಬದುಕಿನಲ್ಲಿ ಕಲಿಯ ದೋಷ ಮಾನಸಿಕವಾಗಿ, ವಾಚಿಕವಾಗಿ, ದೈಹಿಕವಾಗಿ ಯಾವುದು ಬಂದರೂ ಕೂಡ ಅಲ್ಲಿ ಅವರಿಗೆ ತೊಂದರೆ ಆಗದಂತೆ ನಾನು ರಕ್ಷಣೆ ಮಾಡ್ತೇನೆ. ಅಂದರೆ ನನ್ನ ಕಾಟ ಅವನಿಗೆ ಇರುವುದಿಲ್ಲ, ನಾನು ರಕ್ಷಣೆ ಮಾಡುವನಲ್ಲ. ಅಲ್ಲ, ಒಬ್ಬ ಕಲಿ ವರ ಕೊಡುವುದು ಸಾಧ್ಯನಾ? ಅಂದರೆ ಅವನನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ವರ ಕೊಟ್ಟದ್ದು ಹೊರತು, ಎಷ್ಟೋ ಸರ್ತಿ ಯೋಜನೆಗಳು ಭಾಗ್ಯಗಳು ಅಂತ ಕೊಡುವುದು ಅದು ಒಳ್ಳೆತನದಿಂದ ಅಲ್ಲ. ನಾಳೆ ನನಗೆ ಇನ್ನೇನೋ ಒಳ್ಳೇದಾಗಬೇಕು ಅನ್ನೋದನ್ನು ಹೇಗೆ ಕೊಡ್ತಾನೋ ಹಾಗೆ ಒಬ್ಬ ರಾಜಕಾರಣಿಯ ದುರ್ಬುದ್ಧಿಯೇ ಅಲ್ಲಿ ಕಲಿಯ ರೂಪದಲ್ಲಿ ನಿನಗೆ ಹೀಗೆ ಒಳ್ಳೇದು ಮಾಡ್ತೇನೆ ಅಂತ ಹೇಳಿ ತಪ್ಪಿಸಿಕೊಂಡು ಅಲ್ಲೇ ಒಂದು ಭಲ್ಲಾತಕ ಅನ್ನುವ ಮರ ಇತ್ತು, ಆ ಮರದೊಳಗೆ ಪ್ರವೇಶ ಮಾಡಿದ. ಹಾಗಾಗಿ ಅವನಿಗೆ ಆಗ ಅನೇಕ ವಿಷಯಗಳೆಲ್ಲ ತಿಳಿಯಾದವು. ದಮಯಂತಿ ವಿಷಯದಲ್ಲಿ ನಾನು ಮಾಡಿದ್ದು ತಪ್ಪು ಅಂತ. ಅಲ್ಲಿ ತನಕ ಅವನು ಯಾಕೆ ಬಿಟ್ಟು ಬಂದ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ, ಯಾಕೆ ದ್ಯೂತ ಆಡಿದೆ ಅವನಿಗೆ ಗೊತ್ತಿರಲಿಲ್ಲ, ಯಾಕೆ ನಾನು ಇಷ್ಟೆಲ್ಲ ಕಷ್ಟಪಡುವಂತೆ ನನ್ನ ಹೆಣ್ಣನ್ನು ದೂರ ಮಾಡಿದೆ ಅಂತ ಅನ್ನೋದಕ್ಕೆಲ್ಲ ಉತ್ತರ ಸಿಕ್ಕಿ ತಕ್ಷಣ ಈಗಲೇ ನಾನು ದಮಯಂತಿಗೆ ಸಮಾಧಾನ ಹೇಳಬೇಕು ಅಂತ ಕೂಡಲೇ ರಥವನ್ನೇರಿ ಹೊರಟು ಬಂದ. ದಾರಿಯಲ್ಲಿ ವಿದರ್ಭದಲ್ಲಿ ಒಂದೇ ಒಂದು ತೋರಣ ಇಲ್ಲ, ಮೇಲ್ಗಡೆ ಬಾಳೆ ಕಂಬ ಕಟ್ಟಿಲ್ಲ, ಎಂಥದೂ ಇಲ್ಲ. ಸುಮ್ಮನೆ ಯಥಾವತ್ತಾಗಿ ಬರುವಾಗ ಅಲ್ಲಿಯ ರಾಜರಿಗೂ ಮಂತ್ರಿಗಳಿಗೂ ಆಶ್ಚರ್ಯ, ಇವ್ರು ಯಾಕೆ ಬಂದರು ಋತುಪರ್ಣ ಅಂತ. ಯಾಕೆಂದರೆ ಅದು ಗೊತ್ತಿದ್ದದ್ದು ಕೇವಲ ಅಮ್ಮನಿಗೆ ಮತ್ತು ದಮಯಂತಿಗೆ ಮಾತ್ರ, ಹೀಗೊಂದು ಸ್ವಯಂವರ ನಡೀತಾ ಇದೆ ಅಂತ. ಋತುಪರ್ಣನಿಗೆ ಆಶ್ಚರ್ಯ ಆಯಿತು. ಭೀಮಸೇನ ಬಂದ, ಅವನು ಆಶ್ಚರ್ಯಪಟ್ಟ, ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳಲಿಲ್ಲ. ಯಾಕೆಂದರೆ ಹೇಗಾದರೂ ದಾಟಿಸಬೇಕು ಈಗ ಅವರನ್ನು. ಆತಿಥ್ಯ ಮಾಡಿ ಅವರಿಗೊಂದು ಗೆಸ್ಟ್ ಹೌಸ್ ಕೊಡಿಸಿದ. ದೂರದಲ್ಲೇ ಎಲ್ಲವನ್ನೂ ಗಮನಿಸ್ತಾ ಇದ್ದಾಳೆ ದಮಯಂತಿ. ಅವನು ರಥ ಇಳಿಸಿದ, ವಾರ್ಷ್ಣೇಯ ಇಳಿದ, ರಾಜನು ಇಳಿದ. ರಾಜನಿಗೆ ಕೊಟ್ಟ ಎಲ್ಲ ಆತಿಥ್ಯವನ್ನು ಅವನು ಪ್ರೀತಿಯಿಂದ ಸ್ವೀಕರಿಸಿದ. ಭೀಮಸೇನವನ್ನು ಬಹಳ ಪ್ರೀತಿಯಿಂದ ಮಾತಾಡಿಸಿದ. ಏನು ಮಾತಾಡಬೇಕು, ಯಾಕೆ ಬಂದ್ರಿ ಅಂತ ಕೇಳೋದಕ್ಕೆ ಅವನಿಗೆ ಯೋಚನೆ ಬಂತು. ಉಳಿದದೆಲ್ಲ ನಾಳೆ ಮಾತಾಡೋಣ, ಈಗ ಬಂದು ರೆಸ್ಟ್ ತಗೊಳ್ಳಿ ಅಂತ ಸಂಜೆ ಹೊತ್ತಿಗೆ ಬಂದಿದ್ದಾರೆ.
ಕೂಡಿಸುವ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ನೀರು ಅಥವಾ ಆಹಾರ ಇತ್ಯಾದಿಗಳನ್ನು ವ್ಯವಸ್ಥೆ ಮಾಡುವಾಗ ಗೆಸ್ಟ್ ಹೌಸ್ನಲ್ಲಿ ಬಾಹುಕನೇ ಎಲ್ಲ ಕೆಲಸ ಮಾಡ್ಕೊಳ್ತಾನೆ, ನನ್ನ ಕೆಲಸನ ಅವನೇ ನೋಡ್ಕೊಳ್ತಾನೆ ಅಂತ ಹೀಗೆ ಹೇಳಿದ್ರಿಂದ ಕೇಶಿನಿ ಅಂತನ್ನುವಂತಹ ಒಬ್ಬಳು ದೂತಳು ದಮಯಂತಿಯ ಕಡೆಯಿಂದ ಎಲ್ಲವನ್ನು ಬಂದು ಪ್ರತಿ ಸೆಕೆಂಡ್ ಅವನು ಏನು ಮಾಡ್ತಾ ಇದ್ದಾನೆ ಅಂತ ಅನ್ನೋದನ್ನು ವರದಿ ಒಪ್ಪಿಸ್ತಾ ಇರ್ತಾಳೆ. ಆಗ ಮಕ್ಕಳಿಬ್ಬರನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ಕೇಶಿನಿಯ ಹತ್ರ. ದಮಯಂತಿಯ ಇಂದ್ರಸೇನ ಮತ್ತು ಇಂದ್ರಸೇನ ಅನ್ನೋ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಹೋಗಿ ದಮಯಂತಿಯ ಕಥೆ ಹೇಳ್ತಾಳೆ. ಅದೇ ಪದ್ಯವನ್ನು ಹಾಡುತ್ತಾಳವಳು. ಹಾಡಿದಾಗ ಅವನಿಗೆ ಎದೆಯೆಲ್ಲ ಉರಿದು ಬಂದ ಹಾಗೆ ನೋವಾಗುತ್ತೆ. ಅವರಿಬ್ಬರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರಿಡ್ತಾನೆ. ಕೊನೆಗೆ ಹೇಳ್ತಾನೆ, ಅಯ್ಯೋ ನನ್ನ ಮಕ್ಕಳು ಕೂಡ ಹೀಗೆ ಇಬ್ಬರಿದ್ದರು, ನಾನು ಕಳ್ಕೊಂಡು ಬಿಟ್ಟಿದ್ದೆ, ತಡ್ಕೊಳ್ಳಿಕ್ಕಾಗದೆ ಹೀಗೆ ಮಾಡಿದೆ. ಅಯ್ಯೋ ರಾಜರ ಮಕ್ಕಳು, ನಾವು ಯಾರೋ ಕ್ಷುಲ್ಲಕರು, ಹೀಗೆಲ್ಲ ಮುಟ್ಟಬಾರ್ದಿತ್ತು, ಕ್ಷಮಿಸ್ಬಿಡಿ. ಇಲ್ಲ ತೊಂದರೆ ಇಲ್ಲ, ಅವರಿಗೊಂದು ಸಮಾಧಾನ ಆಗುತ್ತೆ ಅಂತ ಹೀಗೆ ಹೇಳಿ ಮತ್ತೆ ಇದೇ ವರದಿಯನ್ನು ಬಂದು ದಮಯಂತಿಗೆ ಒಪ್ಪಿಸ್ತಾಳೆ. ಆಗ ಅಮ್ಮನ ಹತ್ರ ಮತ್ತೆ ಒಂದು ಹೇಳ್ತಾಳೆ, ಅಪ್ಪನಿಗೊಂದು ವಿಷಯ ಹೇಳಬೇಕು, ಈಗ ನಾನು ಎದುರುಗೊಳ್ಬೇಕು ಅವನನ್ನು, ಅದಕ್ಕೋಸ್ಕರ ನೀನು ಅರೇಂಜ್ ಮಾಡಬೇಕು ಅಂತ. ಅಷ್ಟರಲ್ಲಿ ಮತ್ತೆ ಅವನಿಗೆ ಅಡಿಗೆ ವ್ಯವಸ್ಥೆಗೆ ಬೇಕಾದ ಎಲ್ಲವನ್ನು ಕೂಡ ಕಳುಹಿಸಿಕೊಟ್ಟು ಏನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾಳೆ. ಅಡಿಗೆಗೆ ವ್ಯವಸ್ಥೆಗೆ ಪೂರ ವಸ್ತು ಕೊಡುವುದೇ ಇಲ್ಲ, ಯಾವುದೋ ಕೆಲವು ಪದಾರ್ಥ ಮಾತ್ರ ಕೊಟ್ಟು ಬೆಂಕಿ ಕೊಡಲಿಲ್ಲ, ನೀರು ಕೊಡಲಿಲ್ಲ, ಪಾತ್ರೆ ಕೊಡಲಿಲ್ಲ, ಏನೂ ಕೊಡದೆ ಹಾಗೆ ಕಳಿಸ್ಬಿಟ್ಟಿದ್ದಾಳೆ. ಅವನು ಸಾಮಗ್ರಿಗಳು ಏನಿದೆಯೋ ಅದನ್ನು ನೋಡ್ಕೊಂಡು ವ್ಯವಸ್ಥೆ ಮಾಡ್ತಾ ಇರೋದನ್ನು ನೋಡಿ ಆಶ್ಚರ್ಯ. ಪಾತ್ರೆಗಳು ಬೇಕು ಅಂದಾಗ ಪಾತ್ರೆ ತಯಾರಾಯಿತು, ಅದರಲ್ಲಿ ನೀರು ಬಂತು, ಅದರಲ್ಲಿ ಕೆಳಗಡೆ ಅವನು ಕೈ ಚಿಟಿಕೆ ಹೊಡೆದ ತಕ್ಷಣ ಬೆಂಕಿ ಉರಿಯಿತು, ದಗದಗ ಅಂತ ಕುದಿಯಿತು, ಕುದ್ದಿದ್ದೆಲ್ಲ ಹೊರಗೆ ಬಂತು. ಇದು ಹೇಗೆ ಸಾಧ್ಯ ಆಯಿತು ಅಂದರೆ, ಪ್ರತ್ಯಕ್ಷ ದರ್ಶನಂ ಯಜ್ಞೆ ಗತಿಂ ಯಾನುತ್ತಮಾಂ ಶುಭಾಂ ನೈಷಧಾಯ ದದೌ ಶಕ್ರಃ ಪ್ರಿಯಮಾಣಶ್ಯ ಚೀಪತಿ. ಹಿಂದೆ ಮದುವೆ ಮಾಡಿ ಕೊಡಬೇಕು ಅಂತ ಸ್ವಯಂವರದ ಸಂದರ್ಭದಲ್ಲಿ ನಮ್ಮನ್ನೇ ಮದುವೆ ಆಗುವಂತೆ ನೀನು ಒತ್ತಾಯ ಮಾಡಬೇಕು ಅಂತ ದೇವತೆಗಳು ಹೇಳಿದ್ರು. ಅವನು ಯಥಾವತ್ತಾಗಿ ಹೋಗಿ ಹೇಳಿದ್ದ ಕೂಡ. ಆದರೆ ಅವಳು ಏನು ಹೇಳಿದ್ದಾಳೆ ಅನ್ನೋದನ್ನೂ ಹೇಳಿದ್ದಾದ್ರಿಂದಾಗಿ ನನ್ನನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾಳೆ ಅಂತನ್ನುವ ವಿಷಯವನ್ನು ಕೇಳಿ ಅವಳು ಕೊನೆಗೆ ಪ್ರಾರ್ಥನೆ ಮಾಡಿ ಪಾತಿವ್ರತ್ಯದ ಬಲದಿಂದ ನಳನನ್ನೇ ಆಯ್ಕೆ ಮಾಡಿಕೊಂಡು ಆಶೀರ್ವಾದ ಮಾಡುವಾಗ 4 ಜನರು ಒಂದೊಂದು ವರವನ್ನು ಕೊಟ್ಟಿದ್ರು, 2 ವರ. ಒಂದು, ನಿನ್ನ ಯಜ್ಞದಲ್ಲಿ ಪ್ರತ್ಯಕ್ಷನಾಗಿ ನಿಂತು ನಾನೇ ಆಹಾರವನ್ನು ಸ್ವೀಕರಿಸ್ತೇನೆ ಅಂತ ಹೇಳಿದ್ದ. 2ನೇದ್ದು, ನಿನಗೆ ಯಾವಾಗ ಬೇಕೋ ಆವಾಗ ನೀನು ಬಯಸಿದ ಲೋಕಕ್ಕೆ ಹೋಗುವಂತಹ ಶಕ್ತಿಯನ್ನು ಕೂಡ ನಾನು ಒದಗಿಸ್ತೇನೆ ಅಂತ ಹೇಳಿದ್ದ. ಇದು 2 ಶಕ್ರ ಕೊಟ್ಟವರ. ಅಗ್ನಿ, ನಾನು ನನ್ನ ಲೋಕವನ್ನು ನೀನು ಯಾವಾಗ ಬೇಕಾದರೂ ಸೇರಬಹುದು ಅಂತ ವರ ಕೊಡ್ತೇನೆ. ಅದರ ಜೊತೆಗೆ ನೀನು ಬಯಸಿದಾಗ ಯತ್ರ ವಾಂಛತಿ ನೈಷಧಃ, ನೀನು ಎಲ್ಲಿ ಬಯಸ್ತೀಯೋ ಅಲ್ಲಿ ಬೆಂಕಿ ಕಡ್ಡಿ ಇಲ್ಲ, ಉರಿಲಿಕ್ಕೆ ಇಂಧನ ಇಲ್ಲ, ಏನಿಲ್ಲೋ, ಆದರೂ ನಾನು ಅಲ್ಲಿ ಬಂದು ನಿನಗೆ ಬೆಂಕಿಯ ಸಹಾಯವನ್ನು ಅಂದರೆ ಉರಿಯುವ ಸಹಾಯವನ್ನು ನಾನು ಮಾಡ್ತೇನೆ ಅಂತ. ಅದೇ ರೀತಿ ಹುತಾಶನಃ ಈ ವರವನ್ನು ಕೊಟ್ಟರೆ, ಯಮ ನಿನಗೆ ಧರ್ಮದಲ್ಲಿ ಸದಾ ಪರಮಾಂ ಸ್ಥಿತಿಂ ಧರ್ಮೆ, ನಿನಗೆ ಧರ್ಮದಲ್ಲಿ ಯಾವತ್ತೂ ಮನಸ್ಸಿರಲಿ, ಧರ್ಮ ಬಿಟ್ಟು ಬೇರೆ ಕಡೆ ಮನಸ್ಸು ಹೋಗುವ ತೊಂದರೆ ನಿನ್ನ ಮನಸ್ಸಿನಲ್ಲಿ ಮೂಡದೇ ಇರಲಿ, ಎಲ್ಲಿಯಾದರೂ ಚೂರು ಹೆಚ್ಚು ಕಮ್ಮಿ ಆದರೂ ಮತ್ತೆ ಧರ್ಮದ ದಾರಿಗೆ ಬರುವ ಶಕ್ತಿ ನಿನಗೆ ಒದಗಲಿ. ಅದರ ಜೊತೆಗೆ ಅನ್ನರಸಂ, ನಿನಗೆ ಅಡಿಗೆ ಮಾಡಿದ್ರಲ್ಲಿ ಎಂಥ ರುಚಿ ಇರಬೇಕು ಅಂದರೆ ಆ ಅಡಿಗೆಯನ್ನು ಒಮ್ಮೆ ತಿಂದವನು ಜೀವಮಾನದಲ್ಲಿ ಮರಿಬಾರದು. ಅದಕ್ಕೋಸ್ಕರನೇ ನಳಪಾಕ ಅಂತ ಹೇಳೋದು. 12 ವರ್ಷ ಚಂದದ ಊಟವನ್ನು ಮಾಡಿದ್ದಂತಹ ದಮಯಂತಿಗೆ ಈ ಕ್ಷಣದಲ್ಲಿ ಕೇಶಿನಿ ಆ ಮನೆಯಿಂದ ಅಡಿಗೆಯನ್ನು ತಂದು ಕೊಡ್ತಾಳೆ. ಕೊಟ್ಟಾಗ ಅದೇ ಚಪ್ಪರಿಸಿ ತಿಂದಾಗ 12 ವರ್ಷ ತಿಂದ ಆಹಾರದ ಪ್ರತಿಯೊಂದು ಚರ್ಯೆಯೂ ಪ್ರತಿಯೊಂದು ಪದಾರ್ಥದಲ್ಲಿ ಇದ್ದದ್ದು ಕಂಡು ಇದು ನಳನೇ ಅಂತ ನಿಶ್ಚಯ ಆಗುತ್ತೆ. ಆದರೆ ಅದನ್ನು ಹೇಳುವುದು ತಂದೆ ಹತ್ರ ಒಪ್ಪಿಗೆ ತೆಗೆದುಕೊಂಡು ಎದುರು ಬರಲಿಕ್ಕೆ ಹೇಳುತ್ತಾಳೆ. ಎದುರು ಬರಲಿಕ್ಕೆ ಕಳುಹಿಸಿದ್ದಾಳೆ. ಹೇಳಿ ಬಂದಿದ್ದಾನೆ. ನಳ ಕಣ್ಣೀರಿನ ಮೂಟೆಯಾಗಿ ನಿಂತಿದ್ದಾನೆ. 2 ಮಕ್ಕಳು ಓಡಿ ಬಂದು ಅಪ್ಪ ಅಂತ ಕೂಗಿ ಕರೆದು ಅಪ್ಪಿಕೊಳ್ಳಿಕ್ಕೆ ತಯಾರಾಗಿ ನಿಂತಿದ್ದಾವೆ. ಆದರೆ ಯಾರು ಅಂತ ಉಳಿದವರ ಮುಂದೆ ಗೊತ್ತಿಲ್ಲ, ಯಾಕೆಂದರೆ ವಿಕಾರವಾದ ಶರೀರ ಇದೆ. ಹೇಗೆ ಹೇಳುವುದು? ಯಾರು ನೀವು? ಸರಿಯಾಗಿ ನನಗೆ ನಿನ್ನ ಪರಿಚಯವನ್ನು ಮಾಡಿಕೊಡಿ ಅಂತ ದಮಯಂತಿ ಕೇಳ್ತಾಳೆ. ಆಗ ತನ್ನ ಬಗ್ಗೆ ಹೇಳ್ತಾನೆ, ನಾನೇ ನಳ, ಅದೇ ನಿಷಧ ದೇಶದ ಅಧಿಪತಿ, ವೀರಸೇನನ ಮಗ ನಾನು. ಆದರೆ ಪರಿಸ್ಥಿತಿ ತೀರಾ ಕೆಡುಕಾಗಿ ನನ್ನ ನಿಯಂತ್ರಣವನ್ನು ನಾನೇ ತಪ್ಪಿಸಿಕೊಂಡು ದ್ಯೂತವಾಡಿ ಎಲ್ಲವನ್ನು ಕಳೆದುಕೊಂಡೆ, ನಿನ್ನನ್ನು ಬಿಟ್ಟೆ, ಕಾಡಲ್ಲಿ ಓಡಾಡಿದೆ, ಹೀಗೆ ದೇಹವೂ ವಿಕಾರವಾಯಿತು, ಯಾವುದೋ ಮನೆಯ ಕೂಲಿ ಮಾಡಿದೆ. ಈಗ ಪುನಃ ಸ್ವಯಂವರದ ಸುದ್ದಿ ಕೇಳಿದಾಗ ಮನಸ್ಸು ತುಂಬ ನೊಂದಿತು. ನೀನು ಹಾಗೆ ಮಾಡಲಿಕ್ಕಿಲ್ಲ ಅಂತನ್ನುವ ಒಳಗಿನಿಂದ ಸಾಕ್ಷಿ ಹೇಳ್ತಾ ಇದ್ರು. ಪರೀಕ್ಷೆ ಮಾಡದೆ ಎಲ್ಲೋ ಒಂದು ಸಂದೇಹ ಉಳಿದದ್ದು, ಅಕಸ್ಮಾತ್ ನಿನ್ನ ಬಗ್ಗೆ ತಪ್ಪು ಯೋಚನೆ ಮಾಡಿದ್ದೆ ಅಂತಾದರೆ ಅದರ ದೋಷ ಪರಿಹಾರ ಆಗಲಿ ಅಂತ ಇಲ್ಲಿ ತನಕ ಬಂದೆ. ಆಗ ಅವಳು ಹೇಳ್ತಾಳೆ, ನಿನ್ನನ್ನು ಬಿಟ್ಟು ನನ್ನ ಮನಸ್ಸು ಯಾವತ್ತೂ ಯಾರನ್ನು ಯೋಚಿಸಿಲ್ಲ, ನಿನ್ನನ್ನು ಪಡೆಯುವುದಕ್ಕೋಸ್ಕರನೇ ಈ ಎಲ್ಲ
ನಾಟಕವನ್ನು ನಾನು ಆಡಬೇಕಾಯಿತು, ನನ್ನನ್ನು ಕ್ಷಮಿಸಬೇಕು. ನನ್ನ ಇಲ್ಲಿಯ ತನಕದ ಒಂದು ಕ್ಷಣವೂ ಕೂಡ ನಳನ ಹೊರತಾದ ಬೇರೆಯವರ ಯೋಚನೆಗೆ ಮನಸ್ಸು ಸುಳಿದಿಲ್ಲ. ಇದನ್ನು ನೀನು ನಂಬಬೇಕು. ನಾನೇನೋ ಪುನಃಸ್ವಯಂವರ ಅಂತ ಹೇಳಿದಾಗ ನಿನಗೆ ಹೇಗೆ ನೋವಾಗುತ್ತೆ ಅಂತ ನನಗೆ ಗೊತ್ತಿತ್ತು. ನನ್ನನ್ನು ಕ್ಷಮಿಸಬೇಕು ಅಂತ ಕಾಲಿಗೆ ಅಡ್ಡ ಬಿದ್ದು ಕಣ್ಣೀರಿನಿಂದ ತೊಳಿತಾಳೆ ಕಾಲನ್ನು. ತಕ್ಷಣ ಅವನು ಎತ್ತಿಕೊಂಡು ನನ್ನ ತಪ್ಪನ್ನು ನೀನು ಕ್ಷಮಿಸಬೇಕು ಅಂತ ಅವನು ಅಪ್ಪಿಕೊಳ್ತಾನೆ. ಹೀಗೆ ಪರಸ್ಪರ ಕ್ಷಮಾಪಣೆಯನ್ನು ಕೇಳಿಕೊಂಡು ತಂದೆ ತಾಯಿಗಳಿಬ್ಬರೂ ಕೂಡ ಸಂತೋಷ ಪಡ್ತಾರೆ. ಅಂತೂ ಯಾಕೆಂದರೆ ಮಗಳು ಹೇಳಿರ್ತಾಳೆ, ಅಪ್ಪ ಅಕಸ್ಮಾತು ನಳ ಸಿಗಲಿಲ್ಲ ಅಂದರೆ ನಾನು ಪ್ರಾಣವನ್ನೇ ಬಿಟ್ಟು ಬಿಡುತ್ತೇನೆ ಅಂತ ಹೇಳಿರ್ತಾಳೆ. ಅದಕ್ಕೋಸ್ಕರ ತಂದೆ ಗಂಭೀರವಾಗಿ ಹುಡುಕಾಡುವ ಪ್ರಯತ್ನದಲ್ಲಿ ಹೀಗೆ ನಳ ಸುಖಾಂತವಾದ ಸಂಬಂಧದೊಂದಿಗೆ ಈ ಘಟನೆ ಮುಕ್ತಾಯ ಆದದ್ದು ನೋಡಿ ಅವನು ನಿಟ್ಟುಸಿರು ಬಿಡ್ತಾನೆ. ಹೀಗೆ ಇಡೀ ಘಟನೆ ಪುನಃ ಸ್ವಯಂವರ ಅನ್ನುವ ನೆಪ ಮತ್ತೆ ನಳನನ್ನು ದಮಯಂತಿಯನ್ನು ಮಾನಸಿಕವಾಗಿ ದೈಹಿಕವಾಗಿ ಒಟ್ಟುಗೂಡುವಂತೆ ಮಾಡುತ್ತೆ. ಸಣ್ಣ ಸೈನ್ಯವನ್ನು ಹಿಡ್ಕೊಂಡು ಮತ್ತೆ ಯಥಾಪ್ರಕಾರ ನಿಷಧ ದೇಶದ ಕಡೆಗೆ ಹೋಗಿ ಪುಷ್ಕರನನ್ನು ಕರೀತಾನೆ. ಯುದ್ಧ ಮಾಡ್ತೀಯೋ ದ್ಯೂತ ಆಡ್ತೀಯೋ ಅಂತ. ಅಲ್ಲ, ಸಂಪತ್ತು ಬೇಕಾದಷ್ಟು ತಂದಿದ್ದೇನೆ, ಇನ್ನೂ ಬೇಕಾದಷ್ಟು ನೀನು ಮೊದಲು ಅಂದುಕೊಂಡದ್ದಕ್ಕಿಂತ ಹೆಚ್ಚು ಸಂಪತ್ತಿದೆ ಅಂತ ಹೇಳಿ ಯುದ್ಧ ಮಾಡಿ ಗೆದ್ದುಕೊಳ್ತೀಯೋ ಅಥವಾ ದ್ಯೂತ ಆಡಿ ಗೆಲ್ತೀಯೋ ಅಂತ. ನಮಗೆ ಹಾಗೆ ಅನಿಸುತ್ತಿಲ್ಲಿ ಪಾಂಡವರು ಮತ್ತೊಮ್ಮೆ ದ್ಯೂತ ಆಡುವಾಗ ಚೂರು ಯೋಚನೆ ಮಾಡಬೇಕಿತ್ತು ಅಂತ. ಆದರೆ ಇಲ್ಲಿ ಅವನು ದ್ಯೂತ ಆಡುವಾಗ ಅಕ್ಷವಿದ್ಯೆಯನ್ನು ಕಲಿತು ಬಂದಿದ್ದ, ಜೊತೆಗೆ ಅದಕ್ಕೆ ಬೇಕಾದ ಸಿದ್ಧತೆಯೂ ಇತ್ತು. ಕೇವಲ ದೊಡ್ಡವರ ಮಾತು ಅಂತಲ್ಲ, ಅವನಿಗೆ ವಾಪಸ್ಸು ರಾಜ್ಯವನ್ನು ಗಳಿಸಿ ಕ್ಷತ್ರ ಧರ್ಮವನ್ನು ಪಾಲಿಸಬೇಕು ಅಂತಿತ್ತು. ಅವನು ಸಿದ್ಧ ಆದದ್ದು ಯುದ್ಧಕ್ಕೇನೆ. ಆದರೆ ಅವನು ಯುದ್ಧಕ್ಕೆ ತಯಾರಿರಲಿಲ್ಲ. ಹಾಗಾಗಿ ಕೊನೆಗೆ ಅವನು ಹೇಗೆ ಯುದ್ಧದಲ್ಲಿ ಸಿದ್ಧ ಇಲ್ಲ ಅಂತಂದಾಗ ನಮಗೆ ಬೇಕಾದ ಸಾಧ್ಯವಾದ ರಾಜ್ಯ ಗಳಿಕೆ ಏನಿದೆ ಅದನ್ನು ದ್ಯೂತದಿಂದಲೇ ಪಡೆದುಕೊಳ್ಳಬೇಕು ಅಂತ, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅನ್ನುವ ಯೋಚನೆಯಿಂದ ಸೇರಿಕೊಂಡ. ದ್ಯೂತವಾಯಿತು, ಪುಷ್ಕರ ಸೋತು ಹೋದ, ಪ್ರಾಣವನ್ನೇ ಪಣವಿಟ್ಟಿದ್ರು. ಹಾಗಾಗಿ ಪ್ರಾಣವನ್ನೇ ತೆಗಿಬೇಕಾದಂಥ ಸ್ಥಿತಿ ಬಂದಾಗ ಪುಷ್ಕರ ಸೋತು ಹೋದ ಸ್ಥಿತಿಯಲ್ಲಿ ದುಃಖಿತನಾಗಿ ವ್ಯಥೆಪಟ್ಟು ಕ್ಷಮಾಪಣೆ ಕೇಳಿದ. ಕೂಡಲೇ ಅವನನ್ನು ಕಳುಹಿಸಿಕೊಡಿ, ಅವನನ್ನು ಕೊಲ್ಲಬೇಡಿ ಅಂತ ಹೇಳಿದ. ಆದರೆ ಹೊರಡುವಾಗ ಅವನು ಹಾಗೆ ಹೊರಡ್ತಾ ಇದ್ದದ್ದನ್ನು ನೋಡಿ ನಳ ಮತ್ತೆ ಕರೀತಾನೆ. ಕರೆದು ಅವನನ್ನು ಬಿಗಿದಪ್ಪಿ, ನಾವಿಬ್ಬರು ಅಣ್ಣ ತಮ್ಮಂದರು, ನಿನ್ನಲ್ಲಿ ಯಾರು ಸೇರಿಕೊಂಡು ಈ ತಪ್ಪು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ದ್ವಾಪರನ ಕೆಲಸ ಅವನಿಗೆ ಗೊತ್ತಿತ್ತು. ಹಾಗಾಗಿ ನಿನ್ನ ತಪ್ಪಿಲ್ಲ, ನಾವಿಬ್ಬರು ಅಣ್ಣ ತಮ್ಮಂದರಾಗಿರಬೇಕು, ನೀನು ನಿನ್ನ ರಾಜ್ಯದಲ್ಲಿ ಕ್ಷೇಮವಾಗಿರು, ನಿನಗೆ ಯಾವಾಗ ಬೇಕಾದರೂ ನನ್ನ ಸಹಾಯ ಇರುತ್ತೆ ಅಂತ ಅವನನ್ನು ಪ್ರೀತಿಯಿಂದ ಬೀಳ್ಕೊಡ್ತಾನೆ. ಹೊರತು ಅವನ ಮೇಲೆ ಜಿದ್ದು ಸಾಧಿಸಲಿಲ್ಲ. ಹೀಗೆ ಒಟ್ಟು ಕುಟುಂಬ ಒಳ್ಳೆ ರೀತಿಯಿಂದ ನಡೆಯಿತು ಅನ್ನುವ ಕಥೆಗೆ ಈ ಭಾಗದ ಇತಿಶ್ರೀ ಆಗುತ್ತೆ. ಇಲ್ಲಿ ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇಹೇ ಕೀರ್ತನಂ ಕಲಿನಾಶನಂ ಅಂತ ಮಾತು ಇದೆ. ಇದಕ್ಕೇನು ಸಂಬಂಧ ಇಲ್ಲಿ ಈ ಕಥೆಯಲ್ಲಿ? ನಮಗೆ ಒಟ್ಟರ್ಥ ಆಗುತ್ತೆ. ಋತುಪರ್ಣ ಅಂತ ರಾಜ ಇದ್ದಾನೆ, ಕರ್ಕೋಟಕ ಬಂದ, ದಮಯಂತಿ ಇದ್ಲು, ನಳನು ಬಂದಿದ್ದಾನೆ. ಹಾಗಾಗಿ ಇಷ್ಟು ಜನರ ಕಥೆಯನ್ನು ನಾವು ಕೇಳಿಕೊಂಡ್ರೆ ಕೀರ್ತನಂ ಕಲಿನಾಶನಂ, ಕಲಿನಾಶ ಆಗುತ್ತೆ ಅಂತ. ಅಷ್ಟೇ ಅಲ್ಲ, ಅಲ್ಲೊಂದು ಸೂಕ್ಷ್ಮ ಇದೆ. ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ, ಯಾವಾಗ ಕಲಿ ಹೊರಗೆ ಬರ್ತಾನೋ ಆಗ ಅವನು ಮಾತು ಹೇಳ್ತಾನೆ. ಏನು ಅಂದರೆ, ಇಷ್ಟು ದಿವಸ ನಿನ್ನ ಒಳಗೆ ಇದ್ದು ನಿನ್ನ ಮೇಲೆ ನನಗೆ ಏನೂ ಶಕ್ತಿಯನ್ನು ಪ್ರಯೋಗ ಮಾಡಲಿಕ್ಕಾಗಲಿಲ್ಲ. ಕೇವಲ ನೀನು ರಾಜ್ಯವನ್ನು ಬಿಟ್ಟೆ, ಹೆಂಡತಿಯನ್ನು ಬಿಟ್ಟರೆ ಉಳಿದಂತೆ ನಿನ್ನ ಮೇಲೆ ನನಗೆ ಶಕ್ತಿಯನ್ನು ಸಂಪಾದಿಸಲಿಕ್ಕಾಗಲೇ ಇಲ್ಲ. ಯಾಕೆಂದರೆ ನಿನ್ನ ದೇಹದಲ್ಲಿ ಕರ್ಕೋಟಕನ ವಿಷ ಏನಿದೆ ಅದು ನಿನ್ನನ್ನು ಸುಟ್ಟದ್ದಲ್ಲ, ನನ್ನನ್ನು ಸುಟ್ಟಿದ್ದು. ನಾನು ಒದ್ದಾಡ್ತಾ ಇದ್ದೆ. ಹಾಗಾಗಿ ಕರ್ಕೋಟಕ ನಾಗನ ಶಕ್ತಿಯ ಅನುಗ್ರಹದಿಂದ ನೀನು ನನ್ನಿಂದ ಪಾರಾಗಿ ಈ ದೇಹದಲ್ಲಿ ಉಳ್ಕೊಂಡಿದ್ದಿ. ಇಲ್ಲಾಂದರೆ ಇನ್ನಷ್ಟು ನಿನ್ನಿಂದ ಕೆಟ್ಟ ಕೆಲಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಅದು ನನಗೆ ಮಾಡಿಸ್ಲಿಕ್ಕಾಗಲೇ ಇಲ್ಲ. ಹಾಗಾಗಿ ಕರ್ಕೋಟಕ ನಾಗದ ವಿಷ ನನ್ನನ್ನು ಸುಟ್ಟಿತು. ಅದೇ ರೀತಿ ನೀನು ಯಾವಾಗ ಹೆಂಡತಿಯನ್ನು ಬಿಟ್ಟು ಹೋದೆಯೋ ಅವಳು ನನ್ನನ್ನು ಎಷ್ಟು ಶಪಿಸಿದ್ಲು ಅಂದರೆ, ನಾನು ಎಲ್ಲಿದ್ದರೂ ಕೂಡ ಇನ್ನು ಮುಂದೆ ನನ್ನ ದುಷ್ಟತನವನ್ನು ಯಾರ ಮೇಲೂ ಪ್ರಯೋಗ ಮಾಡಲಿಕ್ಕೆ ಆಗಬಾರ್ದು ಅನ್ನುವ ಹಾಗೆ ಬಾಧೆಗೆ ಒಳಪಡಿಸಿದ್ಲು, ಶಾಪದಿಂದ, ತನ್ನ ಪಾತಿವ್ರತ್ಯದ ಬಲದಿಂದ. ಹಾಗೆ ಋತುಪರ್ಣ ರಾಜರ್ಷಿ ನಿನಗೆ ಕೊಟ್ಟ ಅಕ್ಷವಿದ್ಯೆ ಕೂಡಲೇ ಯಾವಾಗ ನೀನು ಅಕ್ಷವಿದ್ಯೆಯನ್ನು ಪಡೆದೆಯೋ ನಿನ್ನ ದೇಹದೊಳಗೆ ನನಗೆ ಇರಲಿಕ್ಕಾಗಲಿಲ್ಲ. ಯಾಕೆಂದರೆ ಒಂದು ವಿದ್ಯೆಯನ್ನು ವಿವೇಕಯುಕ್ತವಾಗಿ ಹೇಗೆ ಬಳಸಬೇಕು ಅಂತ ಗೊತ್ತಿದ್ದ ಮೇಲೆ ಬರೀ ಚಟವಾದಾಗ ಅದು ದೋಷವಾಗುತ್ತೆ. ಅದರ ಹಿಂದೆ ಮುಂದೆ ಸಂಖ್ಯಾಶಾಸ್ತ್ರವನ್ನು ಅರಿತು ಹೇಗೆ ಅದನ್ನು ಉಪಯೋಗಿಸಬೇಕು ಅಂತ ಗೊತ್ತಾದಾಗ ಅದು ಅಸ್ತ್ರವಾಗುತ್ತೆ. ಯಾವಾಗ ನೀನು ಕಲಿತ ವಿದ್ಯೆ ಅಸ್ತ್ರವಾಯಿತು, ನನಗಲ್ಲಿ ನಿಲ್ಲಿಕ್ಕಾಗಲಿಲ್ಲ, ನಾನು ಹೊರಕ್ಕೆ ಬಂದುಬಿಟ್ಟೆ ಅಂತ ಹೀಗೆ 3 ಸಂಗತಿಗಳನ್ನು ಹೇಳ್ತಾನೆ. ಹಾಗಾಗಿ ಕರ್ಕೋಟಕದ, ಋತುಪರ್ಣ ರಾಜನ, ದಮಯಂತಿಯ ಮತ್ತು ನಳನ ಈ ಇಷ್ಟೂ ಜನರ ಸಂಬಂಧ ಕಲಿಯ ನಾಶಕ್ಕಾಗಿ ಸಂಬಂಧಪಡುವಂಥದ್ದಾದ್ರಿಂದಾಗಿ ಅಂಥವರ ಸ್ಮರಣೆಯಿಂದ ಕಲಿಯ ದೋಷ ನಾಶ ಆಗುತ್ತೆ. ಹೊರಡುವಾಗ ಋತುಪರ್ಣನು ಕೂಡ ಬೇಸರ ಪಟ್ಟುಕೊಳ್ಳದೆ ಅವನಿಂದ ಅಶ್ವವಿದ್ಯೆಯನ್ನು ಕಲಿತ ರಾಜ ಅವರಿಬ್ಬರ ಸಂಬಂಧ ಮತ್ತಷ್ಟು ದೀರ್ಘಕಾಲ ಬೆಳೆಯಿತು ಅನ್ನುವಲ್ಲಿಗೆ ಈ ಕಲಿನಾಶಕವಾದಂತಹ ಕಥೆಯ ಶ್ರವಣದಿಂದ ನಮಗೆಲ್ಲರಿಗೂ ಕೂಡ, ಯಾಕೆಂದರೆ ಕಲಿಯ ಈ ಕುರುಹು ಹೇಗೆ ನಮ್ಮೊಳಗೆ ಸೇರಿಕೊಳ್ಳುತ್ತೆ ಅಂತ ನಮಗೆ ಗೊತ್ತಿಲ್ಲದೇನೆ ಅದು ಅಹಂಕಾರವಾಗ್ಬೋದು, ಕಾಮವಾಗ್ಬೋದು, ಕೋಪವಾಗ್ಬೋದು, ಯಾವುದ್ಯಾವುದೋ ರೂಪದಲ್ಲಿ ಸೇರಿಕೊಳ್ಳುತ್ತೆ. 4 ಜನರ ಮೇಲೆ ಅಸೂಯೆ ಬೆಳೆಯುವಂತೆ ಮಾಡುತ್ತೆ. ಅದೆಲ್ಲವೂ ಪರಿಹಾರವಾಗಿ ಭಗವಂತನ ದಾರಿಯ ಕಡೆಗೆ ಗುರುಗಳು ಹಾಕಿಕೊಟ್ಟ
ವಿದ್ಯೆಯ ಹಿನ್ನೆಲೆಯಲ್ಲಿ ಸಾಗುವುದಕ್ಕೆ ಬೇಕಾದ ಎಲ್ಲ ಶಕ್ತಿಯನ್ನು ನಮಗೆ ಈ ಕಥಾ ಶ್ರವಣದಿಂದ ಕಲಿದೋಷ ನಾಶವಾಗಿ ಸಿಗಲಿ ಅಂತ ಪ್ರಾರ್ಥಿಸುತ್ತಾ, ಈ ರೀತಿಯಾದ ಸುಂದರವಾದ ಒಂದು ದೋಷ ನಾಶಕವಾದ ಚಿಂತನೆಯನ್ನು ಪ್ರಾಯೋಜಕತ್ವವನ್ನು ವಹಿಸಿದ ರಮ್ಯಾ ಪುರುಷೋತ್ತಮ ಅವರಿಗೂ ಕೂಡ, ಕುಟುಂಬದವರಿಗೂ ಕೂಡ, ಕೇಳಿದ ಹೇಳಿದ ಸಕಲ ವ್ಯವಸ್ಥೆಯನ್ನು ನಡೆಸಿದ ಸಕಲರಿಗೂ ಮತ್ತಷ್ಟು ಭಗವಂತ ಕಾರುಣ್ಯವನ್ನು ನೀಡಲಿ. ಕಲ್ಕಿಯ ಅಂದರೆ ಕಲಿಂ ಕೃಂತತಿ, ಅದರ ಅನುಗ್ರಹ ಈ ಕಲಿದೋಷದ ನಿವಾರಣೆ ಮೂಲಕ ನಡೀಲಿ ಅಂತ ಪ್ರಾರ್ಥಿಸ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ.